ಆಕಾಶವಾಣಿ ಧಾರವಾಡ. ಬಾನುಲಿಯ ಭಿತ್ತಿಯಿಂದ 90ರ ಬಾನುಲಿಯ ಒಡನಾಟದ ಬಗೆಗಿನ ಕಾರ್ಯಕ್ರಮ ಸರಣಿ. ಬಾನುಲಿಯ ಭಿತ್ತಿಯಿಂದ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಬಾನುಲಿ ಭಿತ್ತಿಯಿಂದ ಕಾರ್ಯಕ್ರಮದಲ್ಲಿ ಆಕಾಶವಾಣಿಗೆ 90 ತುಂಬುತ್ತಿರುವ ಸಂದರ್ಭದಲ್ಲಿ ನಿರ್ದೇಶಕರಾಗಿ ರಾಜ್ಯದ ವಿವಿಧ ಆಕಾಶವಾಣಿ ಕೇಂದ್ರಗಳಲ್ಲಿ ಯಶಸ್ವಿ ಸೇವೆ ಸಲ್ಲಿಸಿ ನಿವೃತ್ತರಾಗಿರುವ ಶ್ರೀಯುತ ಸಿಯು ಬೆಳ್ಳಕ್ಕಿ ಅವರು ಕಾರ್ಯಕ್ರಮ ಆಡಳಿತದ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ. ಅವರನ್ನು ಸಂದರ್ಶಿಸುತ್ತಿದ್ದಾರೆ ಧಾರವಾಡದ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರಾದ ಶ್ರೀ ಶರಣಬಸವ ಚೋಳೀನ್ ಅವರು. ಆತ್ಮೀಯ ಕೇಳುಗರೆ ನಮಸ್ಕಾರ. ಆಕಾಶವಾಣಿಯ 90 ವರ್ಷಗಳ ಸಂಭ್ರಮದ ವರ್ಷದೊಳಗೆ ನಾವಿದ್ದೇವೆ. ಬಾನುಲಿ ಭಿತ್ತಿಯಿಂದ ಕಾರ್ಯಕ್ರಮ ಅಂದ್ರೆ ನಮ್ಮ ಹಿರಿಯ ಕಾರ್ಯಕ್ರಮ ನಿರ್ದೇಶಕರ ಅನುಭವಗಳು, ಕಾರ್ಯಕ್ರಮದಲ್ಲಿ ತಾವು ಅನುಭವಿಸಿದಂತಹ ಒಂದು ಆನಂದದ ಕ್ಷಣಗಳು, ಇವನ್ನೆಲ್ಲ ನಾವು ಸೆರೆ ಹಿಡಿಯುವಂತಹದ್ದು. ಆಕಾಶವಾಣಿ ಒಂದು ಸಾಂಸ್ಕೃತಿಕ ರಾಯಭಾರಿಯಾಗಿ 90 ವರ್ಷಗಳು ಕಾಲ ಭಾರತದೆಲ್ಲೆಡೆ ಮನೆಮಾತಾಗಿದೆ. 100ಕ್ಕೆ 100ರಷ್ಟು ಮನೆಗಳನ್ನು ತಲುಪಿದ್ದು ಆಕಾಶವಾಣಿ ಮಾತ್ರ. ಒಂದು ಕಾಲಕ್ಕೆ ಸಾಮ್ರಾಟನಾಗಿ ಮೆರೆದಂತಹ ಆಕಾಶವಾಣಿ ಇತ್ತೀಚೆಗೆ ಸಾಕಷ್ಟು ಸ್ಪರ್ಧೆಗಳನ್ನು ಎದುರಿಸುವಂತಾಗಿದೆ. ಆದರೂ ಕೂಡ ತನ್ನತನವನ್ನು ಬಿಟ್ಟುಕೊಟ್ಟಿಲ್ಲ. ಮಾಹಿತಿ, ಮನರಂಜನೆ, ಶಿಕ್ಷಣದಲ್ಲಿ ಅದ್ವಿತೀಯ ನಾಯಕನಾಗಿ ಇವತ್ತಿಗೂ ಕೂಡ ಮುಂದುವರೆದಿದೆ. ಶ್ರೋತೃವರ್ಗದಲ್ಲಿ ಒಂದು ಸ್ವಲ್ಪ ಬದಲಾವಣೆ ಆಗಿರಬಹುದು, ಸಾಕಷ್ಟು ಆಯ್ಕೆಗಳು ಇರೋದ್ರಿಂದ. ಆದರೆ ಆಕಾಶವಾಣಿ ನೀಡಿದಂತಹ ಒಂದು ಕೊಡುಗೆಯನ್ನು ಮತ್ತಾರೂ ನೀಡಿಲ್ಲ. ಯಾಕಂದ್ರೆ ಒಂದು ವೈವಿಧ್ಯಮಯವಾಗಿ ನೀಡುವಂತಹ ಈ ಒಂದು ಕಾರ್ಯಕ್ರಮ ಬಹಳ ಅಭೂತಪೂರ್ವವಾಗಿ ಶ್ರೋತೃಗಳ ಮನವನ್ನು ಗೆದ್ದದ. ಹಾಗೆ ನಮ್ಮ ಆಕಾಶವಾಣಿ ಧಾರವಾಡ 75 ವಸಂತಗಳನ್ನು ಪೂರೈಸಿ 76 ಕೂಡ ಮುಗಿಸ್ತಾ ಇದೆ. ಈ ಸಂಭ್ರಮ ಯಾತ್ರೆಯೊಳಗೆ ಒಂದು ಕುಟುಂಬ ಆರಂಭದಿಂದಲೇ ನಮ್ಮ ಆಕಾಶವಾಣಿ ಜೊತೆಗೆ ಇತ್ತು ಅಂತ ಹೇಳ್ಬೋದು. ಧಾರವಾಡದ ಬೆಳ್ಳಕ್ಕಿ ಕುಟುಂಬ, ಯುಬಿ ಬೆಳ್ಳಕ್ಕಿ ಅವರು ನಮ್ಮ ಜೊತೆಗಿದ್ರು. ಹಾಗೇನೆ ಅವರ ಮಗ ಶ್ರೀ ಸಿಯು ಬೆಳ್ಳಕ್ಕಿ ಅವರು ಕಾರ್ಯಕ್ರಮ ಆಡಳಿತಗಾರರಾಗಿ, ಕಾರ್ಯಕ್ರಮ ವ್ಯವಸ್ಥಾಪಕರಾಗಿ ಅಚ್ಚಳಿಯದ ನೆನಪನ್ನ ಆಕಾಶವಾಣಿ ಧಾರವಾಡದ ಜೊತೆಗೆ ಬಿಟ್ಟು ಹೋಗಿದ್ದಾರೆ. ಅವರ ಒಂದು ಬಾನುಲಿ ಭಿತ್ತಿಯಿಂದ ಸಾಕಷ್ಟು ಮಧುರ ನೆನಪುಗಳಿದೆ. ಅವರ ಬುತ್ತಿ ಬಹಳ ರುಚಿಕಟ್ಟಾಗಿದೆ. ಅಂತಹ ಒಂದು ಮಧುರವಾದ ಸಂಬಂಧ ಆಕಾಶವಾಣಿ ಜೊತೆಗೆ ಇವತ್ತು ನಾವು ಕಾರ್ಯಕ್ರಮದೊಳಗೆ ಯಶಸ್ವಿಯಾಗಿ ಒಂದು ವೈವಿಧ್ಯಮಯವಾಗಿ, ಮುಖ್ಯವಾಗಿ ಎಲ್ಲ ರಂಗದಲ್ಲಿ ಕೂಡ ಆಕಾಶವಾಣಿಯಲ್ಲಿರೋರಿಗೆ ಒಂದು ವಿಶೇಷತೆ ಅಂದ್ರೆ ನಿತ್ಯ ನೂತನ, ನಿತ್ಯ ನವೀನ. ಆ ಒಂದು ಅವಕಾಶ ಬೇರೆ ಉದ್ಯೋಗಿಗಳಿಗೆ ಸಿಗೋದಿಲ್ಲ. ಅಂತಹ ಒಂದು ಸದಾವಕಾಶವನ್ನ ಆಕಾಶವಾಣಿ ನೀಡೋದ್ರ ಜೊತೆಗೆ ಹಿರಿಯ ಕಾರ್ಯಕ್ರಮ ನಿರ್ವಾಹಕರನ್ನ, ಹಿರಿಯ ನಿರ್ದೇಶಕರನ್ನ ಅವರ ನೆನಪಿನ ಬುತ್ತಿಯನ್ನು ಬಿಚ್ಚುವಂತಹ ಅವಕಾಶ ಮಾಡಿಕೊಡುವಂತಹ ಈ ಒಂದು ಬಾನುಲಿ ಭಿತ್ತಿಯಿಂದ ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯ ಆಡಳಿತ ನಿರ್ದೇಶಕರು ಸಾಕಷ್ಟು ಆಕಾಶವಾಣಿ ಕರ್ನಾಟಕದ ಬೇರೆ ಬೇರೆ ಕೇಂದ್ರಗಳಲ್ಲಿ, ಮಂಗಳೂರು ಇರಬಹುದು, ಧಾರವಾಡ, ಬೆಂಗಳೂರು, ಗುಲ್ಬರ್ಗ, ಬೇರೆ ಬೇರೆ ನಿಲಯಗಳಲ್ಲಿ ಅನುಭವದ ಒಂದು ಬುತ್ತಿಯನ್ನು ಹೊತ್ತು ತಂದಿರುವಂತಹ ಶ್ರೀಯುತ ಸಿಯು ಬೆಳ್ಳಕ್ಕಿ ಅವರಿದ್ದಾರೆ. ಆತ್ಮೀಯ ಕೇಳುಗರೆ, ನಿಮ್ಮೆಲ್ಲರ ಪರವಾಗಿ ಶ್ರೀ ಸಿಯು ಬೆಳ್ಳಕ್ಕಿ ಅವರನ್ನ ಸ್ವಾಗತ ಮಾಡ್ತಾ ಇದ್ದೇವೆ. ನಮಸ್ಕಾರ ಬೆಳ್ಳಕ್ಕಿ ಸರ್. ನಮಸ್ಕಾರ. ನಮಸ್ಕಾರ. ತಮ್ಮನ್ನ ಒಬ್ಬ ಅತಿಥಿಯಾಗಿ ನಾವು ಇಲ್ಲಿ ಸ್ವಾಗತ ಮಾಡ್ತಾ ಇರೋದಕ್ಕೆ ಬಹಳ ಸಂತೋಷ ಆಗುತ್ತೆ. ತಮ್ಮ ಜೊತೆಗಿನ ಅನುಭವ ಬಹಳ ಹಿರಿದಾದಂತಹದ್ದು. ಮತ್ತೆ ಇವತ್ತು ಒಬ್ಬ ಮಾರ್ಗದರ್ಶಕರಾಗಿ ಆಕಾಶವಾಣಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಅಭಿವೃದ್ಧಿ ಪತ್ರಿಕೋದ್ಯಮ ಪ್ರಶಸ್ತಿಯನ್ನ ಪಡೆದಂತವರು. ಮತ್ತೆ ಮುಖ್ಯವಾಗಿ ಆಕಾಶವಾಣಿ ಅಂದ್ರೆ ಬಹಳ ಉತ್ಸಾಹದಿಂದ ನಿಮ್ಮನ್ನು ನಾವು ತೊಡಗಿಸಿಕೊಳ್ತೀರಿ. ಈ ಒಂದು ವಯೋಮಾನದೊಳಗೂ ಕೂಡ ನಮ್ಮ ಯುವಕರಂತೆ ತಮ್ಮ ಹಳೆಯ ಮಧುರ ನೆನಪುಗಳನ್ನ ನೆನಪು ಮಾಡ್ಕೋತೀರಿ. ಉತ್ಸಾಹದ ಪ್ರತೀಕ ನೀವು, ನಮ್ಮಲ್ಲಿ ಉತ್ಸಾಹವನ್ನು ಬೆಳೆಸಿದಂತವ್ರು ನೀವು. ನಿಮ್ಮನ್ನ ಬಹಳ ಹೃತ್ಪೂರ್ವಕವಾಗಿ ನಮ್ಮ ನಿಲಯಕ್ಕೆ ಸ್ವಾಗತ ಮಾಡ್ತಾ ಇದ್ದೆ. ನಮಸ್ಕಾರ ಡಾಕ್ಟರ್ ಸಿ ಬೆಳ್ಳಕ್ಕಿ ಅವರೇ. ನಮಸ್ಕಾರ. ನಮಸ್ಕಾರ ಬೆಳ್ಳಕ್ಕಿ ಸರ್, ಪ್ರಪ್ರಥಮ ಒಂದು ಅನಿಸಿಕೆ, ಬಾನುಲಿ ಭಿತ್ತಿಯಿಂದ ಕಾರ್ಯಕ್ರಮ ಮಾಡ್ತಾ ಇದ್ದೀವಲ್ಲ, ಇದ್ರ ಬಗ್ಗೆ. ಈಗ ಚೋಳಿನ್ ಈ ಬಾನುಲಿ ಭಿತ್ತಿಯಿಂದ ಅಂತ ಏನ್ ಟೈಟಲ್ ಕೊಟ್ಟಿರಲ್ಲ, ಆ ಟೈಟಲ್ ನಾವು ಯಾವಾಗ ಕೊಟ್ಟಿದ್ವಿ ಗೊತ್ತಾ? ನಾವೊಂದು ಫೋಟೋ ಗ್ಯಾಲರಿ ಮಾಡೇವಲ್ಲ ಆಕಾಶವಾಣಿ, ಅದಕ್ಕೆ ಬಾನುಲಿ ಭಿತ್ತಿಯಿಂದ ಅಂತ ಅದು ಕೊಟ್ಟಿದ್ದು ಪ್ರಜಾವಾಣಿ ಅವರು, ಅವಿಸ್ಮರಣೀಯ ಘಳಿಗೆಗಳು. ಹೌದೌದು. ಅದು ಅದಕ್ಕೆ ಒಂದು ಫೋಟೋ ಗ್ಯಾಲರಿ ಮಾಡಿದಾಗ ಅದಕ್ಕೆ ಬಾನುಲಿ ಭಿತ್ತಿಯಿಂದ ಅದ ಹೆಸರು ನೀವು ತಗೊಂಡಿರಿ. ಬಹಳ ಸಂತೋಷ ಆಗ್ತಾ ಇದೆ. ನೀವು ಬಹಳ ಪ್ರೀತಿಯಿಂದ ನಾನು ನೆನೆಸಿದೆ. ನನಗೆ 10 ವರ್ಷ ನಾನು ನಿವೃತ್ತಿ ಆದ ನಂತರ ಈ ಸಲ ಆಕಾಶವಾಣಿಗೆ ಬಂದ್ರು ನಾನು ಮೊದಲೇ ಸಲ ಬರ್ತಾ ಇದ್ದೇನೆ ಅನ್ನುವಂತ ಒಂದು ಹೆಮ್ಮೆ, ಉತ್ಸಾಹ ನನಗೆ ಆಗ್ತಾ ಇದೆ. ಅದಕ್ಕಾಗಿ ಮೊದಲು ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನೀವು ಆಕಾಶವಾಣಿ ಅಂತಂದ್ರಲ್ಲ, ಓವರ್ ಆಲ್ ಆಕಾಶವಾಣಿ ತಗೊಂಡ್ರೆ
ಏನಾಗಂದ್ರೆ ಆಕಾಶವಾಣಿ ಏನ್ 90 ವರ್ಷದಿಂದ ಬಂದತ್ತಲ್ಲ, ಅವಾಗಿದ್ರ ಅವಶ್ಯಕತೆ ಬಹಳಷ್ಟು ಇತ್ತು. ಯಾಕಂದ್ರೆ ನೋಡಿ, ಸಂಗೀತ ಆಗ್ಬೋದು, ಸಾಹಿತ್ಯ ಆಗ್ಬೋದು, ರಾಜಾಶ್ರಯದಿಂದ ಹೊರಗೆ ಬಂದ್ಮೇಲೆ ಯಾರು ಒಂಥರ ಅತಂತ್ರ ಆಗ್ಬಿಟ್ಟಿದ್ರು. ಆಮೇಲೆ ಈ ಸ್ವಾತಂತ್ರ್ಯ ನಂತರ ಡೆವಲಪ್ಮೆಂಟ್ ಏನ್ ಸ್ಟಾರ್ಟ್ ಆಯ್ತಲ್ಲ, ಅಭಿವೃದ್ಧಿ, ಅದಕ್ಕೊಂದು ಸಪೋರ್ಟ್ ಬೇಕಾಗಿತ್ತು, ಮಾಧ್ಯಮ ಬೇಕಲ್ಲ, ಜನರನ್ನ ಹೇಗೆ ಮುಟ್ಟುದು. ಸೊ ಆ ದೃಷ್ಟಿಯಿಂದ ಅವಾಗೇನು ಆಕಾಶವಾಣಿ ಬಂತಲ್ಲ, ಅದು ಅತ್ಯಂತ ಮಹತ್ವದ ಮಾಧ್ಯಮ ಆಗಿತ್ತು. ನಿಜವಾದ ಅರ್ಥದಲ್ಲಿ ಸಮೂಹ ಮಾಧ್ಯಮ ಅದು ಬೇಕೇ ಬೇಕಾಗಿತ್ತು. ಆಮೇಲೆ ಇನ್ನೊಂದು ಧಾರವಾಡದ ವಿಶೇಷತೆ ಏನಂತಂದ್ರೆ, ಅವಾಗ ಬರೀ ಹ್ಯಾಂಡ್ಫುಲ್ ಆಫ್ ಸ್ಟೇಷನ್ಸ್ ಇದ್ದು, ಬಹಳ ಇರಲಿಲ್ಲ. ನಾವು ಸ್ವಾತಂತ್ರ್ಯ ನಂತರ ಒಂದು 6 ಸ್ಟೇಷನ್ಸ್ ಇದ್ದು ನಮ್ಮಲ್ಲಿ. ಆಮೇಲೆ ಸ್ವತಂತ್ರ ನಂತರ ಕರ್ನಾಟಕದಲ್ಲಿ ಬಂದ ಮೊಟ್ಟ ಮೊದಲನೇ ಕೇಂದ್ರ ಧಾರವಾಡ. ನನಗೆ ಅನ್ಸಿಬಿಟ್ಟರೆ ಅವಾಗ ನಮ್ಮ ದಕ್ಷಿಣ ಭಾರತದಲ್ಲಿ ಒಂದು 6-7 ಕೇಂದ್ರಗಳಿದ್ದು. ಹೈದರಾಬಾದ್, ಚೆನ್ನೈ, ಬೆಂಗಳೂರಿಲ್ಲ. ಬೆಂಗಳೂರು 1955 ಬಂತು, ನಮ್ದು 1950 ಬಂತು. ಸೊ ಇಡೀ ಕರ್ನಾಟಕ ಇದು ಮೊದಲನೇ ಕೇಂದ್ರ. ಆ ದೃಷ್ಟಿಯಿಂದ ಧಾರವಾಡ ಕೇಂದ್ರ ಒಂದು ಪಯನರ್ ಸ್ಟೇಷನ್ ಅಂತ ಹೇಳ್ಬೋದು. ಆಕಾಶವಾಣಿದು ಮಹತ್ವದ ಪಾತ್ರವನ್ನು ವಹಿಸಿದೆ ನಮ್ಮ ಸ್ವಾತಂತ್ರ್ಯ ನಂತರ. ಆಮೇಲೆ ನೋಡಿ, ಕೃಷಿ ರಂಗ ಈಗ 70 ಏನು ಹಸಿರು ಕ್ರಾಂತಿ ಆಯ್ತಲ್ಲ, ಅದಕ್ಕೊಂದು ಮಾಧ್ಯಮ ಬೆಂಬಲ ಬೇಕಾಗಿತ್ತು. ಆ ಬೆಂಬಲವನ್ನು ಬಹಳ ಚೆನ್ನಾಗಿ ನೀಡ್ತವೆ. ಸೊ ಅವೆಲ್ಲ ದೃಷ್ಟಿಯಿಂದ ಆಕಾಶವಾಣಿ ಏನ್ 90 ವರ್ಷದಿಂದ ಬಂದಿದೆ, ಅದು ನಿಮ್ಗೆ ಗುರುತಿರುವ ಆಕಾಶವಾಣಿ ಇಡೀ ಜಗತ್ತಿನಲ್ಲಿ ಒಂದು ಬಿಗ್ಗೆಸ್ಟ್ ನೆಟ್ವರ್ಕ್, ಅದು ಹೆಮ್ಮೆ ಪಡಬೇಕು. ಆಮೇಲೆ ಇನ್ನೊಂದು, ಈಗ ಆಕಾಶವಾಣಿ ಇದಾಯ್ತು, ಎಲ್ಲ ಹೊಸ ಮಾಧ್ಯಮ ಬಂದ್ಮೇಲೆ ಬದಲಾವಣೆ ಆಗಬೇಕು. ಈಗ ಫಾರ್ ಎಕ್ಸಾಂಪಲ್ ರೇಡಿಯೋ ಬಂದಾಗ ಪ್ರಿಂಟ್ ಮಾಧ್ಯಮ ಹೋದೇ ಬಿಡ್ತು ಅಂತ ಹೇಳ್ತಿದ್ರು, ಹೋಗ್ಲಿಲ್ಲ, ಅದು ಬೆಳೀತದೆ, ಅದು ಬೇರೆ ಬೇರೆ ಬೆಳೀತೈತೆ. ಆ ದೃಷ್ಟಿಯಿಂದ ಆಕಾಶವಾಣಿ ಓವರ್ ಆಲ್ ಇಂಡಿಯಾದಾಗ ಬಹಳ ದೊಡ್ಡ ಕೆಲಸ ಮಾಡಿದೆ. ಇನ್ನು ಆಕಾಶವಾಣಿ ಧಾರವಾಡ ಹೇಳ್ಬೇಕಂದ್ರೆ, ಎಸ್ಪೆಷಲಿ ನಮ್ಮ ಉತ್ತರ ಕರ್ನಾಟಕ ಏನಿದೆಯಲ್ಲ, ಇಲ್ಲೇ ರೇಡಿಯೋ ಕೇಳುವ ಸಂಸ್ಕೃತಿ ಇದೆ. ಇವತ್ತಿಗೂ ಬಹಳ ಪ್ರೀತಿಯಿಂದ ಕೇಳ್ತಾರೆ. ಕೆಲವೊಂದು ಸ್ಟೇಷನ್ಸ್ ಅದಾವ, ಫಾರ್ ಎಕ್ಸಾಂಪಲ್ ಭದ್ರಾವತಿ ಸ್ಟೇಷನ್ ಆಗ್ಬೋದು, ಗುಲ್ಬರ್ಗಾ ಸ್ಟೇಷನ್, ಧಾರವಾಡ, ಇಲ್ಲೆಲ್ಲ ಬಹಳ ಸ್ಟಾಂಚ್ ಲಿಸ್ನರ್ಸ್ ಅದ. ಆಮೇಲೆ ಇನ್ನೊಂದು ಏನಾಗಿದೆ, ಬಹಳಷ್ಟು ಮನೋರಂಜನೆ ಮಾಧ್ಯಮ ಬಹಳಷ್ಟು ಅದಾವ, ಬೇಕಾಷ್ಟು ಟಿವಿ ಚಾನೆಲ್ ಬರ್ಬೋದು. ಈ ಮಾಹಿತಿ ಮತ್ತು ಶಿಕ್ಷಣ ಇದು ಬಹಳ ಮುಖ್ಯ. ಅದಕ್ಕೆ ಇದು ಪಬ್ಲಿಕ್ ಸರ್ವಿಸ್ ಬ್ರಾಡ್ಕಾಸ್ಟ್ ಅಂತೆ, ಸಾರ್ವಜನಿಕ ಪ್ರಸಾರ. ಆ ದೃಷ್ಟಿಯಿಂದ ಆಕಾಶವಾಣಿ ಬಹಳ ಮಹತ್ವದ ಪಾತ್ರವನ್ನ ವಹಿಸಿದೆ ಅಂತ ಹೇಳ್ಬೋದು. ಸಿ ಬೆಳಕಿ ಅವರೇ, ತಮ್ಮದು ಧಾರವಾಡದ ಅತ್ಯಂತ ಪ್ರಾಚೀನ ಕುಟುಂಬಗಳಲ್ಲಿ ಒಂದು. ಮುಖ್ಯವಾಗಿ ಉಳುವಿಗೆ ಪಾದಯಾತ್ರೆ ಮಾಡೋದಿರ್ಬೋದು, ಬಂಡಿ ಕಟ್ಕೊಂಡು ಹೋಗೋದಿರ್ಬೋದು, ನಿಮ್ಮ ಭಾಗದ ಬಹಳ ಜನಪ್ರಿಯ. ಅದಕ್ಕೆ ಅಪ್ಪಾಜಿ ಹೆಸರು ಉಳವಪ್ಪ ಅಂತ ಹೇಳಿ. UV ಬೆಳ್ಳಕ್ಕಿ ಅವರು ಬಹಳ ಹೆಸರಾಗಿ ಕಾರ್ಯಕ್ರಮ ನಿರ್ವಾಹಕರಾಗಿ ಆರಂಭದಲ್ಲೇ ಬಂದು ಆಕಾಶವಾಣಿಯ ಒಂದು ರಸ ನಿಮಿಷಗಳನ್ನು ಅಲ್ಲಿ ಬಹಳ ಜನಪ್ರಿಯತೆ ಇತ್ತು. ಅವಲ್ಲಿ ಯಾವಾಗ ಸ್ಟಾರ್ಸ್ ಅಂತಿದ್ರು, ಸೆಲೆಬ್ರಿಟೀಸ್. ಅವಾಗ ಆಕಾಶವಾಣಿಯ ಉದ್ಯೋಗಿಗಳು ಅಂದ್ರೆ ಹಿರೇಮಠ ಕಾಕ ಯಾವುದೋ ಹಳ್ಳಿಗೆ ಹೋದ್ರೆ ಅವ್ರ ಮೆರವಣಿಗೆ ಮಾಡ್ತಾ ಇದ್ರು. ಅಂಥ ಒಂದು ಸಂಭ್ರಮ ಕಾಲದೊಳಗ ತಮ್ಮ ಅಪ್ಪಾಜಿ ಕೆಲಸ ಮಾಡ್ತಾ ಇದ್ರು. ತಾವು ಆಕಾಶವಾಣಿಗೆ ಕಾಲಕರಿದ್ದಾಗ ಬಂದಿದ್ದೀರಿ. ನಿಮ್ಮ ಓನಿನ ದೇಶ ಬಾಂಧವರೇ ಆ ಹಾಡನ್ನು ಕೂಡ ನೀವು ಹಾಡಿದ್ರಿ. ಅದು ಆಕಾಶವಾಣಿಗೆ ನೀವು ಆಕರ್ಷಿತರಾಗ್ಲಿಕ್ಕೆ ಏನ್ ಕಾರಣ? ಆಕಾಶವಾಣಿ ನಾವು ಬಂದಿದ್ದು ಬಯಸದೆ ಬಂದ ಭಾಗ್ಯವಲ್ಲ, ಬಯಸಿ ಬಂದ ಭಾಗ್ಯ. ನಮ್ಮ ತಂದೆ ಆಕಾಶವಾಣಿ ಕೆಲಸ ಮಾಡ್ತಾರ, ನನಗೂ ಸ್ವಲ್ಪ ಹಾಡುದು ಬರವಣಿಗೆ ಸ್ವಲ್ಪ ಕ್ಲಿಯರ್ ಫಾರ್ ದಟ್. ಸೊ ಅದರಿಂದ ನಾನು ಆಕಾಶವಾಣಿ ಸೇರ್ಬೇಕು ಅಂತ ಹೇಳಿ ಮೊದಲಿಂದ ಬೆಳೀತು. ನೀವು ಓಯ್ನ ದೇಶ ಬಾಂಧವರೇ ಅಂತ ಹಾಡು ಹೇಳಿದ್ರಲ್ಲ, ಅದ್ರದೊಂದಿದ್ದು ಹೇಳ್ತೇನೆ. ಅದನ್ನ ರಾಘವೇಂದ್ರ ಇಟಿಗೆ ಅವರು ಅದನ್ನ ಕನ್ನಡ ಟ್ರಾನ್ಸ್ಲೇಟ್ ಮಾಡಿದ್ರು. ಅವರು ನಮ್ಮ ತಂದೆಯವರ ಬಹಳ ಕ್ಲೋಸ್ ಕಲೀಗ್ ಆಗಿದ್ರು ಅವರು. ಸೊ ಅದ್ರ ಬಗ್ಗೆ ಬಹಳಷ್ಟು ಮಾತಾಡ್ತಿದ್ರು. ಅವ್ರು ಹಿಂಗ್ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದಾರೆ, ನೀವು ಬೆನ್ ಹತ್ತಿ ಟ್ರಾನ್ಸ್ಲೇಟ್ ಮಾಡ್ತಿದ್ರು. ಆಮೇಲೆ ಮಾಡಿದ್ಮೇಲೆ ಆ ಹಾಡನ್ನ ನನಗೆ ಮನೆಯಾಗ ಕಲಿಸಿದ್ರು ಅವರು. ನಾನು 2nd or 3rd ಸ್ಟ್ಯಾಂಡರ್ಡ್ ನಾಗಿದ್ನಿ ಕಾಣುತ್ತೆ, ನನಗೆ ಅಷ್ಟು ನೆನಪಿಲ್ಲ. ಅದು ಸ್ಕೂಲ್ ಗ್ಯಾದರಿಂಗ್ನಾಗೂ ಹಾಡಿದೆ. ಆಮೇಲೆ ಇಟಿಗೆ ಅವರು ಮನೆಗೆ ಬಂದಾಗ ಅವ್ರು ಹೇಳಿದ್ರೆ, ನೋಡು ನೀ ಹಾಡು ಮಾಡಿ ಟ್ರಾನ್ಸ್ಲೇಟ್ ಮಾಡಿದಾರ, ನನ್ನ ಮಗ ಹಾಡ್ತಾನೆ ಕೇಳ. ಆಮೇಲೆ ಹಾಡಿದೆ. ಹಾಡಿದ್ಮೇಲೆ ಅವ್ರು ಭಯಂಕರ ಇಂಪ್ರೆಸ್ ಆಗ್ತವ್ರಿ. ಇಲ್ಲ ನೀನು ನಮ್ಮ ಸ್ಟುಡಿಯೋಗೆ ಬಾ, ರೆಕಾರ್ಡ್ ಮಾಡೇ ಬಿಡುದು ಅಂತೆ. ನಮ್ಮ ಫಾದರೇ ಬೇಡ ಇಲ್ಲ ಬರಕಬೇಕು ಅಂತ ಹೇಳಿ ಬಂದು ವಿತ್ ಫುಲ್ ಮ್ಯೂಸಿಕ್ ಗಜೇಂದ್ರಗಢ ಅಂತ ಹೇಳಿ ಬರೆದಿದ್ರು ಅವರು ಪ್ರೊಡ್ಯೂಸರ್. ಅವ್ರೇನು ಓಯ್ನ ದೇಶ ಬಂದವರೇ ಒರಿಜಿನಲ್ ಇದೇನು ಕೊಟ್ಟಿರಲ್ಲ ಅವರ. ನನಗಿನ್ನೂ ನೆನಪಿದೆ, ಒಂದು ಆಲ್ಮೋಸ್ಟ್ ಒಂದು 3-4 ಗಂಟೆ ರಿಹರ್ಸಲ್ ಮಾಡಿ ಆ ಸಾಂಗ್ ಹಾಡಿದ್ದೆ ನಾನು. ಅದನ್ನ ಆಕಾಶವಾಣಿ ಪ್ರಸಾರ ಆಯ್ತು. ಆಮೇಲೆ ಅವಾಗ ನನಗೆ ₹5 ಕೊಟ್ಟಿದ್ರು ಸಂಭಾವನೆ. ನನ್ನ ಫಸ್ಟ್ ಅರ್ನಿಂಗ್ ಅದು. ನನಗೆ ಅದು ಬಹಳಷ್ಟು ಖುಷಿ ಕೊಟ್ಟಂತ ಹಾಡು. ಓ ಎನ್ನ ದೇಶ ಬಾಂಧವರೇ, ಕಂಬನಿಗಳೆರಡ ಚಿಮ್ಮಿ ಪ್ರಾಣಾಹುತಿ ನೀಡಿದ ಅವರ ಸಂಸ್ಮರಿಸಿರಿಯ ಬಲಿದಾನ. ನೀವವರನ್ನು ಮರೆಯಲು ಬರದು, ಅದಕ್ಕಾಗಿ ಇದೋ ಈ ಕವನ. ಪ್ರಾಣಾಹುತಿ ನೀಡಿದ ಅವರ ಸಂಸ್ಮರಿಸಿರಿಯ ಬಲಿದಾನ. ಈಗ ಹಾಡು ಹಾಡಿದ್ನಲ್ಲ, ಅವರಿಂದ ನನಗೆ ಆಕಾಶವಾಣಿ ನೆನಪು ಬೆಳೀತು. ಆಮೇಲೆ ಏನಾಯ್ತು, ನಾನು ಸ್ವಲ್ಪ ಪತ್ರಿಕೆಗೆ ಯಾವ್ದು ಬರೆಯಾಗ ಫ್ರೀಲಾನ್ಸ್ ಬರೀದು ಅದನ್ನ ಮಾಡ್ಕೊಂಡು ಇದನ್ನ ಆಕಾಶವಾಣಿಯಲ್ಲಿ ಇದನ್ನ ಅಡ್ವರ್ಟೈಸ್ ಮಾಡಿದ್ಮೇಲೆ ನಾನು ಮತ್ತೆ ಟ್ರಾನ್ಸ್ಮಿಷನ್ ಎಕ್ಸಿಕ್ಯೂಟಿವ್ ಅಂತ ಸೇರ್ಕೊಂಡೆ. ಆಮೇಲೆ 1983 UPS ಇಂದ ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ ಆಗಿ ಬಂದು ಹಿಂಗ ಆಕಾಶವಾಣಿ ನೆಂಟು ಮೊದಲಿಂದ ನನಗೆ ಬೆಳೆದು ಬಂದಿದೆ. ನಮ್ಮ ತಂದೆ ಅವರು ಸುಮಾರು ಎಲ್ಲ ಪ್ರೋಗ್ರಾಮ್ ಬರ್ರಾ ಸಾನಿ ಆಗ್ಬೋದು, ರಾಜಾರಾಮಣ್ಣ, ಅಜಿತ್
ಅಜಿತ್ ವಾಡೇಕರ್, ಜನರಲ್ ಬೇವರು ಇಂಥವ್ರ ಇಂಟರ್ವ್ಯೂ ಮಾಡ್ತಿದ್ರು. ಆಮೇಲೆ ಸಂಗೀತಗಾರ ಆಗಿದ್ರು, ಅವ್ರು ಹಾಡೋದು ಹೇಳ್ತಿದ್ರು. ನಮಗೆ ಬಹಳಷ್ಟು ಇನ್ಫ್ಲೂಯೆನ್ಸ್ ಆಯ್ತು. ಸೊ ಅದಕ್ಕೆ ನಾನು ಸೇರ್ಬೇಕಂತ ಹೇಳಿ ನಾನು ಬಯಸಿ ಬಂದ ಭಾಗ್ಯ, ಆಕಾಶವಾಣಿ ಸೇರ್ಬೇಕಂತ ಸೇರಿದ್ದು. ಆಕಾಶವಾಣಿ ಮುಟ್ಟದ ಕ್ಷೇತ್ರವಿಲ್ಲ ಅನ್ಬಹುದು. ನೋಡಿ, ದೇಶಭಕ್ತಿಯ ಒಂದು ಪರಾಕಾಷ್ಠತೆಯಾದ ಹಾಡು ಓ ಎನ್ನ ದೇಶ ಬಾಂಧವರೇ, ಆ ಒಂದು ಸಂದರ್ಭದೊಳಗ ದೇಶಕ್ಕಾಗಿ ನಮ್ಮ ಸೈನಿಕರ ಕೊಡುಗೆ ಏನು ಅನ್ನೋದನ್ನ, ಮತ್ತೆ ಮುಖ್ಯವಾಗಿ ಇವತ್ತು ಎಲ್ಲರನ್ನೂ ತಲುಪಿರುವಂತಹ ಆಕಾಶವಾಣಿ ಯುವಜನರಿರ್ಬೋದು, ಮಹಿಳೆಯರಿರ್ಬೋದು, ಹಿರಿಯ ನಾಗರಿಕರಿರ್ಬೋದು, ಮಕ್ಕಳಿಂದ ಹಿಡ್ಕೊಂಡು ಎಲ್ಲರಿಗೂ ಕೂಡ ಮತ್ತೆ ಮಾಹಿತಿ, ಮನರಂಜನೆ, ಶಿಕ್ಷಣ ನೀಡುವಲ್ಲಿ ಬಹಳ ಪ್ರಮುಖವಾದ ಪಾತ್ರ ವಹಿಸೋದು. ಮತ್ತೆ ವಿಶೇಷವಾಗಿ ಸಂಗೀತ, ನಾಟಕ, ಸಾಹಿತ್ಯ ಮತ್ತೆ ಪತ್ರಿಕಾರಂಗ ಯಾವ ಕ್ಷೇತ್ರವನ್ನು ಬಿಡದೇನೆ ಆಕಾಶವಾಣಿ ಅದರಲ್ಲಿ ತನ್ನ ಸಾಮರ್ಥ್ಯವನ್ನು ತೋರಿದೆ. ಚಂದ್ರನ ಅಂಗಳದೊಳಗ ಮಾನವ ಕಾಲಿಟ್ಟಾಗ ಆ ಒಂದು ಸಂದರ್ಭದೊಳಗೆ ಒಂದು ನಾಟಕ ಮಾಡಿದ್ದುಂಟು. ಅಂಥ ಒಂದು ಹಿರಿಮೆ ಆಕಾಶವಾಣಿಗಿದೆ. ಆದ್ರೆ ಒಂದು ಮುಖ್ಯವಾಗಿ ಅಂದ್ರೆ ಆಕಾಶವಾಣಿಯ ಒಂದು ಕಾರ್ಯಕ್ರಮ ನಿರ್ವಾಹಕರಿಗೆ, ಕಾರ್ಯಕ್ರಮ ಮಾಡುವಂತವರಿಗೆ ಒಂದು ಆಡಳಿತದ ಅನುಭವ ಬಹಳ ಕಡಿಮೆ. ಯಾವಾಗಲೂ ಕೂಡ ಆ ಒಂದು ಕೊರತೆ ಬಹಳಷ್ಟು ಜನಕ್ಕೆ ಅನುಭವಿಸ್ತಾರೆ. ಆದ್ರೆ ನೀವು ಒಬ್ಬ ಕಾರ್ಯಕ್ರಮ ಆಡಳಿತಗಾರರಾಗಿ ಮತ್ತೆ ವ್ಯವಸ್ಥಾಪಕರಾಗಿ ಬಹಳ ಜನರು ಮೆಚ್ಚುವಂತ ಕೆಲಸಗಳನ್ನು ಮಾಡಿದ್ದೀರಿ. ಅಂದ್ರೆ ಒಂದು ನಾಯಕನಾಗಿ, ಸೇನಾಪತಿಯಾಗಿ ಸೈನಿಕರನ್ನು ಹುರಿದುಂಬಿಸುವ ಕೆಲಸ ಏನಿದೆ ಅಲ್ಲ? ಇಲ್ಲ, ಇದು ಒಳ್ಳೆ ಪ್ರಶ್ನೆ. ಈಗ ಏನಾಗಿದೆ, ನಮ್ಮ ಆಕಾಶವಾಣಿ ಒಳ್ಳೆ ಕಾರ್ಯಕ್ರಮ ಮಾಡ್ತೇವೆ, ಇಂಟರ್ವ್ಯೂ ಮಾಡ್ತೇವೆ, ಟಾಕ್ ಮಾಡ್ತೇವೆ. ಇಲ್ಲೇ ಒಂದು ಪ್ರೋಗ್ರಾಮ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಪ್ರೋಗ್ರಾಮ್ ಮ್ಯಾನೇಜ್ಮೆಂಟ್ ಅಂತ ನನ್ನ ದೃಷ್ಟಿಯಲ್ಲಿ ಬಹಳ ಮುಖ್ಯವಾದದ್ದು. ಈಗ ಒಂದು ಸಣ್ಣ ಉದಾಹರಣೆ ನಿಮ್ದ ತಗೊಳ್ಳಿ. ನೀವು ಮನೆ 75ನೇ ವರ್ಷದ ಒಂದು ಆಚರಣೆ ಮಾಡಿದ್ರಪ್ಪ. ಈಗ ನೀವು ಅರುಣ್ ಕುಮಾರ್ ಕೂಡಿ ನಿರ್ಧಾರ ಮಾಡಿದ್ರಿ, ಇದನ್ನ ಮಾಡಿದ್ರಿ. ಆಸ್ ಎ ಟಾಪ್ ಪರ್ಸನ್ಸ್ ನೀವ ನಿರ್ಧಾರ ತಗೊಳ್ಳಿ ಅಂದ್ರೆ, ಸಪೋಸ್ ನಿಮ್ ಸ್ಟಾಫ್ ಒಂದು 100 ಜನ ಅದಾರಪ್ಪ, 99 ಜನ ಉತ್ಸಾಹ ಐತಿ, ಅವ್ರು ಮಾಡ್ಬೇಕಂತ ಮಾಡ್ಯಾರ, ನೀವು ಮಾಡ್ಬೇಡ ಅಂದ್ರೆ ಏನ್ ಮಾಡ್ತಾರ? ಸೊ ಅದಕ್ಕೆ ನಾನು ಅದಕ್ಕೆ ಏನ್ ಕೇಳ್ತೀನಿ, ಇಟ್ಸ್ ಅ ಕ್ರಿಯೇಟಿವ್ ಮ್ಯಾನೇಜ್ಮೆಂಟ್, ಕ್ರಿಯೇಟಿವ್ ಅಡ್ಮಿನಿಸ್ಟ್ರೇಷನ್. ಪೊಲೀಸ್ ಕೆಲಸ ಅಲ್ಲ ಇದು. ಎಷ್ಟೊತ್ತಿಗೆ ಬಂದ್ರು, ಎಷ್ಟೊತ್ತಿಗೆ ಹೋದ್ರು, ಇದನ್ನ ಮಾಡಿದ್ರಲ್ಲ. ಫಾರ್ ಎಕ್ಸಾಂಪಲ್, ಅವ್ರಿಗೆ ಯಾವ ಪ್ರತಿಭೆ ಇದೆ, ಯಾರಿಗೆ ಯಾವ ಕೆಲಸ ಕೊಡಬೇಕು, ಎಂತೆಂಥ ಕಾರ್ಯಕ್ರಮ ಮಾಡಿಸ್ಬೇಕು, ಅವ್ರಿಗೆ ಹೆಂಗ್ ಪ್ರೋತ್ಸಾಹ ಕೊಡಬೇಕು, ಇದು ಬಹಳ ಮುಖ್ಯ ಆಕತಿ. ಆ ಒಂದು ವಾತಾವರಣ ಇಲ್ಲ ಅಂತಂದ್ರೆ ಎಷ್ಟೋ ಟ್ಯಾಲೆಂಟೆಡ್ ಜನ ಇದ್ರಲ್ಲ ವರ್ಕ್ ಮಾಡಕ್ ಆಗೋದಿಲ್ಲ. ಸೊ ಯು ಶುಡ್ ಗೆಟ್ ಬೆಸ್ಟ್ ಔಟ್ ಆಫ್ ದೆಮ್. ಏನೇನ್ ಮಾಡಬಹುದು, ಇದು ಬಹಳ ಮುಖ್ಯ ಆಕತಿ. ಬಹಳ ಸಂದರ್ಭ ನಾವೇ ಕಾಣ್ತೇವೆ. ಅದ ಹೇಳ್ತೇನೆ ನಾನು. ಈಗ ಒಂದು 99 ಮಂದಿದಾಗ ಅವ್ರ ಕಡೆ ಎಲ್ಲ ಐತಿ, ನೀವೇನಿಲ್ಲ ಅಂದ್ರೆ ನಿಮ್ ಕಡೆ 2 ಲೆಟರ್ಸ್ ಅದಾವ. ಏನು? NO ಮಾಡಬೇಡಿ ಅಂದ್ರೆ ಏನ್ ಮಾಡ್ತಾರೆ? ಒಂದು. ಆಮೇಲೆ ಈ ಎಸ್ಪೆಷಲಿ ಮೇಕ್ ಟಾಪ್ ಅಂತಾರೆ, ಶುಡ್ ಬಿ ಜಾಕ್ ಆಫ್ ಆಲ್ ಟ್ರೇಡ್ಸ್. ಈಗ ನೀವು ಬರೀ ಒಂದ್ ಯಾವ್ದೋ ಸಾಹಿತ್ಯನೋ, ಒಂದ್ ಯಾವ್ದೋ ಸಂಗೀತನೋ, ಯಾವ್ದೋ ಒಂದು. ಯಾಕಂದ್ರೆ ಆಕಾಶವಾಣಿ ಅಂದ್ರೆ ಇಟ್ ರೆಪ್ರೆಸೆಂಟ್ಸ್ ದ ಎಂಟೈರ್ ಕಮ್ಯುನಿಟಿ. ಎಲ್ಲಾ ಜನರದ್ದು ಏನೇನು ಬೇಡಿಕೆಗಳದಾವು, ಇದದಾವು, ಎಲ್ಲ ಬರುವಂಗೆ ಇದನ್ನ ಮಾಡ್ಬೇಕು. ಸೊ ಆ ತರ ಪ್ಲಾನ್ ಮಾಡಬೇಕು. ಸೊ ಆ ದೃಷ್ಟಿಯಿಂದ ಆಕಾಶವಾಣಿ ಒಮ್ಮೆ ಹಿಂದೆ ಏನ್ ಮಾಡಿತ್ತು ಬಹಳಷ್ಟು. ಈ ಫಾರ್ ಎಕ್ಸಾಂಪಲ್ ಕೃಷಿ ರಂಗ ಆಗ್ಬೋದು, ಫ್ಯಾಮಿಲಿ ವೆಲ್ಫೇರ್ ಸೆಕ್ಷನ್ ಆಗ್ಬೋದು, ಫೋಕ್ ಮ್ಯೂಸಿಕ್ ಆಗ್ಬೋದು, ಹೆಲ್ತ್ ಆಗ್ಬೋದು, ಸೈನ್ಸ್ ಆಗ್ಬೋದು, ಈ ಸ್ಪೆಷಲ್ ಸೆಲ್ಸ್ ಏನ್ ಮಾಡಿದ್ರಲ್ಲ, ಮಾಡಿ ಬಹಳ ಒಳ್ಳೆ ಕೆಲಸ ಮಾಡಕ್ ಸಾಧ್ಯ ಆಯ್ತು. ನೀವು ಕರಿಯತ್ತ ಕಾಳಿಂಗ ಅನುಭವ ನಮ್ಗೆ ಹಂಚ್ಕೋತೀರಾ? ಅದು ಅಷ್ಟೇ. ಕರಿಯತ್ತ ನೋಡಿ ಇವತ್ತಿಗೂ ಅದು ನಾ ಮಣ್ಣು ನೋಡ್ತಾ ಇದ್ದೆ. ಯೂಟ್ಯೂಬ್ನಾಗ 1.5 ಲಕ್ಷ ಜನ ವಿಸಿಟ್ ಮಾಡ್ಯಾರ, ಕೇಳ್ಯಾರ ನೋಡಿ ಅದನ್ನ. ಅದು ಹಿಂದೆ ನಮ್ಮ ಕೃಷಿ ರಂಗ ಲೇಟ್ 60s ಏನ್ ಪ್ರಾರಂಭ ಆಯ್ತಲ್ಲ, ಇಟ್ ವಾಸ್ ಒನ್ ಆಫ್ ದಿ ಮೋಸ್ಟ್ ಪಾಪ್ಯುಲರ್ ಪ್ರೋಗ್ರಾಮ್ಸ್. BR ಹಿರೇಮಠ ಅಂತಿದ್ರು, ಗ್ರಾಮ್ ಪುರೋಹಿತ್ ಅಂತಿದ್ರು, ಆಮೇಲೆ ಬಣಜ್ಜ ಪ್ರಸಾದ್ ಅಂತ ಇದ್ರು. ಅವಾಗ ಅದನ್ನ ಹೇಳಿದ ಕರಿಯತ್ತ ಕಾಳಿಂಗ ನಮ್ಮ ಮೊನ್ನೆ ಆರ್ಟಿಕಲ್ ಬರೀಬೇಕಾರೆ, ಅದು ಲಾವಣಿ ಪದ ಅಂತದೆ. ನಮ್ಮ ಗ್ರಾಮ್ ಪುರೋಹಿತರು ಹಿಡ್ಕೊಂಡು ಕಳ್ಕೊಂಡ್ಬಂದು ಅದನ್ನ ಒಂದು 4-5 ದಿವಸ ಅವರು ಗೀಲ್ಗಾರ್ ಅಂತ ಏನ್ ಹಾಡ್ಯಾರಲ್ಲ, ಅವರು ಅದನ್ನ ಪ್ರಾಕ್ಟೀಸ್ ಮಾಡಿ GB ಹಿರೇಮಠ ರೇಡಿಯೋ ಕಾಕಂತಿದ್ರು. ಹಳೆ ಅಂತ ಓದಿರ್ತಾರ, ಮಾಡ್ಕೊಂಡ್ಬಿಟ್ಟು ಅವ್ರು ರೆಕಾರ್ಡ್ ಮಾಡಿ. ಅಂದ್ರೆ ನೋಡಿ, ಒಂದೊಂದು ಸಿಗ್ನೇಚರ್ ಟ್ಯೂನ್ ದಟ್ ಕ್ಯಾನ್ ಬ್ರಿಂಗ್ ಅಬೌಟ್ ಎತ್ತುಗಳು ಕೂಡ ನಿಮ್ಮನೇ ಎತ್ತುಗಳು. ಹೌದು, ಅದ ಒಂದು ಪ್ರೋಟೆಕ್ಟ್ ಕಾರ್ಸ್ ಅಂತ ಹೇಳಿದ್ರೆ ಇನ್ನೂ ನೆನಪಿದೆ, ನಮ್ಮ ಹೊಲದಲ್ಲಿ ಬಂದು. ಹೌದು. ಸೊ ಹಂಗೆ ಈ ಯಾವ್ದೋ ಇದನ್ನ ಮಾಡ್ಬೇಕಾರೆ, ಇದು ಬ್ರಾಡ್ಕಾಸ್ಟಿಂಗ್ ಈಸ್ ನಾಟ್ ಬಾರ್ನ್ ಇನ್ ದ ಪೇಪರ್, ಇಟ್ ಇಸ್ ಬಾರ್ನ್ ಇನ್ ಅ ಬ್ರೈನ್. ಯು ಹ್ಯಾವ್ ಲಾಟ್ ಆಫ್ ಐಡಿಯಾಸ್. ಈಗ ಫಾರ್ ಎಕ್ಸಾಂಪಲ್ ಮಕ್ಕಳಿಗೆ ಇದಕ್ಕೆ ಸಂಬಂಧಪಟ್ಟಿದ್ದಪ್ಪ, ನಮ್ ಕರಿಗೊಬ್ಬ ಇದ್ರ ಆನಂದ್ ಪಾಟೀಲ್ ಅಂತ ಹೇಳಿ, ನಾವು ಎಂದು ಮಾಡಿದಂತ ಹೊಸ ಐಡಿಯಾ ತಂದ್ರು. ಈಗ ಆ ದೃಷ್ಟಿಯಿಂದ ನಾವು 1984 ಬ್ಯಾಚ್ ನಾವೇನಿತ್ತಲ್ಲ, ನಮ್ಮ ಬಸವರಾಜ್ ಸಾಗರ, ಆನಂದ್ ಪಾಟೀಲ್, ಎಂ ಪಾಟೀಲ್ ಅಂತಿದ್ರು, ಇವೆಲ್ಲ ಕೂಡಿ ಇದನ್ನ ಮಾಡಿದ್ಮೇಲೆ ಒಳ್ಳೆ ಇದು ಬರೋದು. ಸೊ ಆಸ್ ಎ ಯೂನಿಟ್ ಯು ಶುಡ್ ವರ್ಕ್. ಸೊ ಆ ದೃಷ್ಟಿಯಿಂದ ಕರ್ನಾಟಕ ಧಾರವಾಡ ಸ್ಟೇಷನ್ ಇದೆಯಲ್ಲ, ಧಾರವಾಡ ಸ್ಟೇಷನ್ ಹಲವಾರು ಕಾರಣಗಳಿಂದ ಒಂದು ವಿಶಿಷ್ಟವಾದ ಸ್ಟೇಷನ್. ನಾನು ಫಸ್ಟ್ 88 ನಾನು ಇಲ್ಲಿದ್ದೆ, ನನ್ ನೆನಪದ 88 90 89 ನೀವು ಬಂದ್ರಿ. ಆಮೇಲೆ ನಾನು 88 ಬಂದಾಗ ಉತ್ಸಾಹಿ ಕಾರ್ಯಕ್ರಮ ನಿರ್ವಾಹಕರವಾಗ ಸ್ಪರ್ಧಾಲೋಕ ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ರಿ, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಮೇಲೆ. ಅದೊಂದು 6 ಪ್ರೋಗ್ರಾಮ್ ಮಾಡಿದ್ವಿ. ಆಮೇಲೆ ಅದು ಫೋನ್ ಇನ್ ಮಾಡಿದ್ರೆ ಒಂದು ಇಶ್ಯೂಡ್ ಅಬೌಟ್ ಮೋರ್ ದನ್ 4000 ಲೆಟರ್ಸ್. ಆಮೇಲೆ ಅದೇನಾಯ್ತು, ಯೂತ್ ಸರ್ವಿಸ್ ಡಿಪಾರ್ಟ್ಮೆಂಟ್ ಅವ್ರದ್ದು ಬ್ರಾಟ್ ಇಟ್ ಇನ್ ಎ ಬುಕ್ ಫಾರ್ಮ್
ಒಂದು ಮಾಡಿ ಎಲ್ಲಾ ಜನರಿಗೆ ಹಂಚಿದ್ರು ಅವರು. ಸೊ ಆ ತರ ಏನೇನು ಹೊಸ ಹೊಸ ಅವಕಾಶ ಅಂದ್ರೆ ಒಬ್ಬ ಕಾರ್ಯಕ್ರಮ ಆಡಳಿತಗಾರರು ಅಂತಂದ್ರೆ ನೋಡ್ರಿ, ನೀವು ವಿಶಿಷ್ಟವಾಗಿ ನಿಲ್ತೀರಿ. ನೀವು ಯಾವುದೇ ಕಾರ್ಯಕ್ರಮ ಮಾಡ್ರಿ, ವಿಶೇಷ ಜನಪ್ರಿಯ ಕಾರ್ಯಕ್ರಮ ಮಾಡಿದ್ರೆ ಅದಕ್ಕೊಂದು ಪುಸ್ತಕ ಮಾಡಿಬಿಡ್ತಿದ್ರಿ. ಅಂದ್ರೆ ಅದು ಒಂದು ಐತಿಹಾಸಿಕ ದಾಖಲೆಯಾಗಿ ಉಳಿಯುವ ಹಂಗೆ. ಯಾಕಂದ್ರೆ ಇವತ್ತು ಆಕಾಶವಾಣಿ ಅಂದ್ರೆ ಒಂದು ರಾವಣನ ಹೊಟ್ಟೆ ಇದ್ದಂಗೆ, ಏನ್ ಹಾಕಿದ್ರು ಮತ್ತೆ ಬೇಕ ಕಾರ್ಯಕ್ರಮ ಸಂಬಂಧಗಳನ್ನ ಹೆಂಗ್ ಇಟ್ಕೊಂತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ನಾವು ಬಾನುಲಿ ಭಿತ್ತಿಯಿಂದ ಅಂತಿದ ಒಂದು ಅಂಡರ್ ದಟ್ ಟೈಟಲ್ ಪ್ರಜಾವಾಣಿ ಅವರು ಒಂದು 9 ತಿಂಗಳ ನಮ್ಮ ಆಕಾಶವಾಣಿ ಧಾರವಾಡ ಬಗ್ಗೆನೇ ಆರ್ಟಿಕಲ್ಸ್ ಬರೆದು ಆ ಒಂದು ವಿಶ್ವಾಸ ಬೆಳೆಸ್ಕೊಂಡು, ಆಮೇಲೆ ನಮ್ಮ ಫೋಟೋಸ್ ಇದ್ದವಲ್ಲ ಅದನ್ನೆಲ್ಲ ಬಳಸ್ಕೊಂಡ್ರು. ಅದೆಲ್ಲ ಆದ್ಮೇಲೆ ಅದನ್ನ ಹಂಗ ಹೋಗ್ಬಾರ್ದು ಅಂತೇಳಿ ನಮ್ಮ ಜಿಲ್ಲಾ ಸಾಹಿತ್ಯ ಪರಿಷತ್ ಇದೆಯಲ್ಲ ಅವ್ರಿಗೆ ಹೇಳಿದ್ವಿ ನಾವು. ಜಿಲ್ಲಾ ಸಾಹಿತ್ಯ ಪರಿಷತ್ತು ಆಕಾಶವಾಣಿ ಇದೆಲ್ಲ ಜೊತೆಗೆ ಯೂನಿವರ್ಸಿಟಿ ಇದೆಲ್ಲ ಬಂದು ಇದನ್ನ ಯಾಕೆ ಬುಕ್ ಫಾರ್ಮ್ ನಾಗ ತರಬಾರ್ದು ಅಂತ ಸೆಡ್. ಎಸ್, ಇದೆಲ್ಲ ಇದು ಜಸ್ಟ್ ಒಂದು ಇದರಿಂದ ಸಂಬಂಧಗಳಿಂದ ಇದೆ. ಆಯ್ತು, ಅದು ಪುಸ್ತಕ ರೂಪದಲ್ಲಿ ಬಂತು. ಅದನ್ನ ಆಮೇಲೆ ಬಿಡುಗಡೆ ಮಾಡ್ಬೇಕದು ಹೆಂಗ್ ಮಾಡ್ಬೇಕು ಅಂತ ನಮ್ಮ ಪಾಟೀಲ್ ಪುಟ್ಟಪ್ಪನ ಇದ್ದಾರೆ. ಯಾರು ನಾವು ಬಿಡುಗಡೆ ಮಾಡ್ತೇನೆ, ಕರ್ನಾಟಕ ವಿದ್ಯಾಸಂಘ ಬಿಡುಗಡೆ ಆಯ್ತು ಬಾನುಲಿ ಭಿತ್ತಿಯಿಂದ ಅಂತ ಒಂದು ಪುಸ್ತಕ ಬಂತು. ಹಂಗೆ ಇದು ಈ ಸರ್ಕಾರಿ ಇಲಾಖೆ ಅಲ್ಲಿ ಪಬ್ಲಿಕ್ ಸರ್ವಿಸ್ ಅಂತಂದ್ರೆ ಜನರ ಜೊತೆಗೆ ಬಹಳಷ್ಟು ಹೆಂಗ್ ಹೊಂದಾಣಿಕೆ ಮಾಡ್ಕೊಂತೀವಿ, ಹೆಂಗ್ ಮಾಡ್ತೀವಿ. ಅಂಡ್ ಯು ಶುಡ್ ಇಂಟರಾಕ್ಟ್ ವಿತ್ ದ ಪೀಪಲ್, ಯು ಶುಡ್ ಗೆಟ್ ಐಡಿಯಾಸ್ ಫ್ರಮ್ ಡಿಫರೆಂಟ್ ಪಾರ್ಟ್ಸ್, ಡಿಫರೆಂಟ್ ಜನ. ಆದ್ರಿಂದ ಬೆಳಿತೈತಿ. ನಿಮಗೆ ತಿಳಿದಿರ್ಲಿ ಅಂತ ನಿಮ್ ಜೊತೆ ನಾವೊಂದು ಕಾರ್ಯಕ್ರಮ ಸರಣಿ ಮಾಡಿದ್ದೆ. ಪೋಸ್ಟ್ ಇಲಾಖೆ ಇರ್ಬೋದು, BSNL ಇರ್ಬೋದು. ಅಂದ್ರೆ ಹೇಗೆ ಅವು ತಮ್ಮ ಕರ್ತವ್ಯ ನಿರ್ವಹಿಸ್ತವೆ ಇದ್ರ ಬಗ್ಗೆ ಹೆಚ್ಚು ಮಾಹಿತಿ ಇರಬೇಕು ಅಂತ ನಾವು ಈ ಕೈಯಾಗ ಒಂದು ರಿಮೋಟು ಒಂದು ಮೊಬೈಲ್ ಹಿಡ್ಕೊಂಡ್ಬಿಟ್ಟು ಬಹಳಷ್ಟು ಜನರಿಗೆ ನಮ್ಗೆಲ್ಲಾ ವಿಷಯ ಗೊತ್ತಿದೆ ಅಂತ ತಿಳ್ಕೊಂಡ್ಬಿಟ್ರೆ. ನಾನು ಮಾಧ್ಯಮದಲ್ಲಿ 36 ವರ್ಷ ಕೆಲಸ ಮಾಡಿದ್ದು, ಬಹಳಷ್ಟು ಇಂಟರಾಕ್ಟಿವ್ ಪ್ರೋಗ್ರಾಮ್. ಮೋಸ್ಟ್ ಆಫ್ ದಿ ಪೀಪಲ್ ಡೋಂಟ್ ನೋ ಮೋಸ್ಟ್ ಆಫ್ ದಿ ಥಿಂಗ್ಸ್. ದೇ ನೀಡ್ ಟನ್ಸ್ ಆಫ್ ಇನ್ಫಾರ್ಮೇಶನ್. ಆ ದೃಷ್ಟಿಯಿಂದ ಸಣ್ಣ ಸಣ್ಣ ವಿಷಯ ಇರ್ಬೋದು. ನಾವು ಒಂದು ದಿನ ಹೇಳ್ತೇನೆ, ಮಂಗಳೂರು ಆಕಾಶವಾಣಿ ಕೇಂದ್ರದಾಗ ತಲ್ಲಣ ಅಂತ ಒಂದು ಕಾರ್ಯಕ್ರಮ ಮಾಡಿದ್ವಿ. ಅಬ್ದುಲ್ ರಶೀದ್ ಅಂತ ಅವರು ಈ ಹದಿಹರಿಯದ ಯುವಜನರಲ್ಲಿ ದೈಹಿಕ ಮಾನಸಿಕ ಸಮಸ್ಯೆಗಳೇನು, ಒಬ್ಬ ಸೈಕ್ಯಾಟ್ರಿಸ್ಟು, ಒಬ್ಬರು ಸೈಕಾಲಜಿಸ್ಟು, ಇನ್ನೊಬ್ಬರು ಗೈನಕಾಲಜಿಸ್ಟು, ಈ ತರ ಇರ್ತಿದ್ರು. ಅದನ್ನ ರೆಕಾರ್ಡ್ ಮಾಡ್ತಿದ್ವಿ ನಾವು. ರೆಕಾರ್ಡ್ ಮಾಡಿ ಪ್ಲೇ ಮಾಡ್ತಿದ್ವಿ. ಒಂದ್ ಒಂದ್ ದಿವಸ ಒಂದು PUC ಫಸ್ಟ್ ಇಯರ್ ಅಲ್ಲಿ ಓದ್ತಾ ಇರೋ ಹುಡುಗಿ ಫೋನ್ ಮಾಡಿದೆ. ಸೈಕಾಲಜಿಸ್ಟ್ ಒಬ್ಬರು ಇದ್ರು ಅವರು. ಅವ್ರಿಗೆ ಮಾಡಿಬಿಟ್ಟು, ಮೇಡಮ್ ನನ್ನೊಂದು ಸಮಸ್ಯೆ ಇದೆ, ನಿಮ್ ಜೊತೆ ಶೇರ್ ಮಾಡ್ಕೋಬೇಕು. ಏನ್ ಹೇಳಮ್ಮ? ಇಲ್ಲ, ನಾನು ಹೇಳಕ್ ಬಹಳ ಮುಜುಗರ ಆಗ್ತಾ ಇದೆ. ಇಲ್ಲ ಹೇಳಿದ್ ರೆಕಾರ್ಡ್ ಮಾಡಕತ್ತ ಇದೆ, ಬ್ರಾಡ್ಕಾಸ್ಟ್ ಆಗ್ತಾ ಇಲ್ಲ, ನೀವು ಬೇಕಾದ್ರೆ ತೆಗೆದು ಹಾಕೊಂಡು ಹೇಳಿ ನಿಮ್ ಸಿಸ್ಟರ್ ಅಂತ ತಿಳ್ಕೊಂಡು ಹೇಳಿ ಬಹಳ ಕನ್ವಿನ್ಸ್ ಮಾಡಿದ್ಮೇಲೆ ಏನ್ ತೊಂದ್ರೆ, ನಾನು ಕ್ಯಾರಿಂಗ್ ಅದೇನ, ಮ್ಯಾರೇಜ್ ಆಗಿದೆಯಾ? ಇಲ್ಲ. ಯಾರ ಜೊತೆಗೆ ಸಂಪರ್ಕ ಇಲ್ಲ. ಮತ್ತೆ ನೀವು ಹೆಂಗ್ ನಿರ್ಧಾರ ಬಂದೆ? ನನ್ನ ಫ್ರೆಂಡ್ಸ್ ಹೇಳ್ತಾರೆ ನನ್ನ ಮಂತ್ಲಿ ಕೋರ್ಸ್ ಡಿಲೇ ಆಗಿದೆ 1.5 ತಿಂಗಳು, ಇಟ್ಸ್ ಸೈನ್ ಆಫ್ ಪ್ರೆಗ್ನೆನ್ಸಿ ಅಂತ. ನೋಡಿ, ಒಂದು ಫಸ್ಟ್ ಇಯರ್ ಓದುವಂತ ಹುಡುಗಿ ವಾಟ್ ಅಬೌಟ್ ಅದರ್ ಪೀಪಲ್? ದೇ ನೀಡ್ ಲಾಟ್ ಅಂಡ್ ಲಾಟ್ ಆಫ್ ಇನ್ಫಾರ್ಮೇಶನ್. ನಾವೇನ್ ತಿಳ್ಕೊಂಡ್ಬಿಟ್ಟಿವಿ ಎಲ್ಲರಿಗೂ ಎಲ್ಲಾ ವಿಷಯ ಗೊತ್ತಿದೆ ಅಂತ. ಸಣ್ಣ ವಿಷಯ, ಎಸ್ಪೆಷಲಿ ನಮ್ಮ ಕೃಷಿ ಇದರಲ್ಲಿ ಇದೆಯಲ್ಲ. ಇನ್ನೂ ಒಂದೇ ಕೃಷಿ ರಂಗ ನೋಡಿ, ಒಂದು ಸಣ್ಣ ಇನ್ಫಾರ್ಮೇಶನ್ ಏನು ಬದಲಾವಣೆ ಮಾಡಬಹುದು. ಹಳ್ಯಾಳ ಹತ್ರ ಒಂದು ಊರಿದೆ, ಅಲ್ಲಿ ಕುಶಪ್ಪ ಅಂತ ಹೇಳಿ, ನಾನು ಅವ್ರನ್ನ ಇಂಟರ್ವ್ಯೂ ಮಾಡ್ತಾ ಇದ್ದೆ. ಪೈಲೂರ್ ನಾನು ಅವರು ಹೋಗಿ ಇಂಟರ್ವ್ಯೂ ಮಾಡ್ತಾ ಇದ್ದೆ. ಅದು ಮಾವಿನ ವಿಲೇಜ್ ಅಂತ, ಅಲ್ಲಿ ಮಾವಿನ ಕಸಿ ಮಾವಿನ ಮಾಡ್ತಾರೆ. ಥ್ರೂಔಟ್ ಸೌತ್ ಇಂಡಿಯಾ ಮಾರಾಟ ಆಗ್ತದೆ. ಅದು ಸುಮಾರು ಒಂದು 3-4 ಕೋಟಿ ರೂಪಾಯಿ ಬಿಸ್ನೆಸ್ ಆಗ್ತಾ ಇದೆ. ಆ ಕುಶಪ್ಪ ಅಂತ ಇಂಟರ್ವ್ಯೂ ಮಾಡ್ತಾ ಇದ್ದೆ. ಇದು ಹೆಂಗ್ ಬಂತು ಈ ಊರಿಗೆ ಅಂತೇಳಿ. ಸರ್, ನೀವು ಹೇಳಿ ನಂಬ್ತೀರಾ ಅಂತ ಕೇಳಿ. ಏನಂದ್ರೆ, ನಿಮ್ಮ ಆಕಾಶವಾಣಿಯಿಂದಾನೇ ಇದು ಮೂಲ ಏನು ಅಂತ. ನಿಮ್ಮ ಕೃಷಿ ರಂಗದಲ್ಲಿ ರೈತರ ಸಲಹೆಯಲ್ಲಿ ಪ್ರತಿ ದಿವಸ ಹೇಳ್ತಿದ್ರಿ, ಅಗ್ರಿಕಲ್ಚರ್ ಕಾರ್ಡ್ನಾಗ ಈ ಕೃಷಿ ಮಾಡೋದು ಇದು ಒಂದು ಟ್ರೈನಿಂಗ್ ಕೊಡ್ತಾ ಇದ್ರೆ, ಫ್ರೀ ಆಗಿ ಕೊಡ್ತಾ ಇದಾರೆ, ಬಂದು ಇದು ಮಾಡಿ ಅಂತ. ನನಗೆ ಅದ್ರ ಬಹಳಷ್ಟು ಆಸಕ್ತಿ ಇತ್ತು. ನಾವು ಹೋಗಿ ಅಲ್ಲಿ ಅದನ್ನ ಅಟೆಂಡ್ ಆದೆ. ನಮ್ಮ ಊರಾಗ ಒಂದಿಷ್ಟು ಮಾವಿನ ಇದು ಹಂಗ ಬಿದ್ದ್ಬಿಟ್ಟಿದ್ದು. ಅದನ್ನ ನಾನು ವಾಲಂಟರಿ ಆಗಿ ಅದನ್ನ ಕೃಷಿ ಮಾಡಿ ಇದನ್ನ ಮಾಡಿ ಕಲ್ತು ಇಡೀ ವಿಲೇಜ್ ಸುಮಾರು ಒಂದು 200 ಯುವದವ್ರು ನೋಡಿ. ಸೊ ಹಂಗ ಪೀಪಲ್ ನೀಡ್ ಲಾಟ್ ಆಫ್ ಇನ್ಫಾರ್ಮೇಶನ್. ವಿಶೇಷವಾಗಿ ಕೃಷಿಯೊಳಗೆ ನೀವು ಹೇಳಿದ್ರಲ್ಲ, ಕೃಷಿ ತಾಂತ್ರಿಕತೆಯನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ನಾವು ಹೇಳ್ತೇವೆ ಕೃಷಿ ಸಾಕ್ಷರ ಆಗ್ಬೇಕು ಅಂತ ಹೇಳಿ. ನಾವು ಬರೀ ಸಾಕ್ಷರ ಅಲ್ಲ, ಕೃಷಿಗೆ ಬೇಕಾದಂತ ಇದನ್ನ ನಾವು ಮಾಹಿತಿಯನ್ನು ಮಾಡ್ಕೊಳ್ಬೇಕು. ಅಂತದ್ದು ಆಕಾಶವಾಣಿ ಬಹಳ ಕೆಲಸ ಮಾಡಿದ್ದು. ಆ ದೃಷ್ಟಿಯಿಂದ ಅಂತಾವು ಕಾರ್ಯಕ್ರಮಗಳನ್ನು ಬಹಳಷ್ಟು ಮಾಡುವಂತ ನಾವು ಒತ್ತೇನು ಕೊಟ್ಟಿಲ್ಲ. ಬೆಳಕಿ ಸರ್, ನನಗೆ ನೀವು ಒಬ್ಬ ಕಾರ್ಯಕ್ರಮ ಅಧಿಕಾರಿಗಳಾಗಿ ಬಹಳ ಉತ್ಸಾಹದಿಂದ ಕೆಲಸ ಮಾಡಿದ್ರಿ. ಆಕಾಶವಾಣಿಯ ಒಂದು ಪ್ರತಿಷ್ಠೆಯನ್ನ ಎತ್ತರಕ್ಕೆ ಏರಿಸುವ ನಿಟ್ಟಿನೊಳಗೆ ಕಂಕಣಬದ್ಧವಾಗಿ ತಾವು ದುಡಿದಿದ್ರಿ. ಬೆಂಗಳೂರು ಆಕಾಶವಾಣಿಯಲ್ಲಿ ಇದ್ದಾಗ ಒಳ್ಳೆ ಹೆಸರು ಮಾಡಿದ್ರಿ. HR ಕೃಷ್ಣಮೂರ್ತಿ ಅಂತ ಹಿರಿಯ ಅಧಿಕಾರಿಗಳ ಜೊತೆ ಬಹಳ ಸಮನ್ವಯತೆಯಿಂದ ಕೆಲಸ ಮಾಡಿದ್ರಿ. ಮತ್ತೆ ಎಲ್ಲರಿಗೂ ಅನುಕೂಲವಾದಂತ ಒಂದು ವರ್ಗ, ಯಾಕಂದ್ರೆ ಮಾನಸಿಕ ಒಂದು ತುಮಲವನ್ನ ಒಂದು ಅರ್ಥ ಮಾಡ್ಕೊಳ್ಳೋ ನಿಟ್ಟಿನೊಳಗೆ, ಅವರವ್ರಿಗೆ ಸಹಾಯ ಮಾಡೋ ನಿಟ್ಟಿನೊಳಗೆ ಬೆಂಗಳೂರು ಸ್ಟೇಷನ್ ಅನ್ಕೊಂಡು ನೆನಪಾಯ್ತು ಒಂದು ವಿಷಯ ಹೇಳ್ಕೋಬೇಕು. ನೀವು ಇನ್ನೊಂದು ಕಾಮನಬಿಲ್ಲಿಗೆ ಒಂದು ಕಾಯಕಲ್ಪ ನೀಡಿದವರು, ರಮೇಶ್ ಅಂತ ನಟರಿಗೆ ನೀವು ಅವಕಾಶವನ್ನು ಕೊಟ್ಟಂತವ್ರು ಆಕಾಶವಾಣಿ. ಏನಾದ್ರು ಬಹಳ ಜನ ಇತ್ತು, ಸರ್ಕಾರಿ ಇಲಾಖೆ ನಮ್ದು, ನಮ್ ಕಾಂಪೀಟ್ ಮಾಡಕ್ಕಾಗಲ್ಲ, ಈ ತರ ಒಂದು ಭಾವನೆ ಇರ್ತದಲ್ಲ. ಅಲ್ಲಿ ಹಂಗಾಯ್ತು. ಬೆಂಗಳೂರಲ್ಲಿ 8 ಪ್ರೈವೇಟ್ ಚಾನಲ್ಸ್ ಇತ್ತು, 7 ಪ್ರೈವೇಟ್ ಚಾನಲ್ಸ್. ನಮ್ದು ಒಂದು 8 ಇತ್ತು. ನಾನು ಅಲ್ಲಿ ಬೆಂಗಳೂರಿಗೆ ಹೋದ್ಮೇಲೆ ನನಗೊಂದು ಚಾಲೆಂಜ್ ಕೊಟ್ಟರು. ದೇ ಪುಟ್ ಮೀ ಇನ್ ಚಾರ್ಜ್ ಆಫ್ ದಟ್ ಚಾನಲ್. ಯು ಶುಡ್ ಮೇಕ್ ಇಟ್ ಎ ನಂಬರ್ 1 ಚಾನಲ್ ಅಂತ ಹೇಳಿ ಹೇಳಿದ್ರು ನನಗೆ. ಬಹಳಷ್ಟು ನಮ್ಮ DDC ಅವರೆಲ್ಲ ಕೊಡ್ಬಿಟ್ಟು ಐ ಟುಕ್ ಇಟ್ ಎಸ್ ಎ ಚಾಲೆಂಜ್. ನನ್ನ ಜೊತೆ ಟೀಮ್ ಇತ್ತು, ರಘು ಅಂತ ಅವರಿದ್ದು, ಶಂಕರ್ ನಾರಾಯಣ
ನಂತರ ಆಮೇಲೆ ದೀಪ್ ಕುಮಾರ್ ಅಂತ ಹೇಳಿ ಆಡಿಯನ್ಸ್ ರಿಸರ್ಚ್ ಆಫೀಸರ್ ಇದ್ರು. ನಾವು ಅದನ್ನ ಫುಲ್ ಒಂದು 4 months ಸ್ವಾಟ್ ಅನಾಲಿಸಿಸ್ ಮಾಡಿದ್ವಿ. ಯಾವ ಚಾನಲ್ ಏನು ಅವ್ರದ್ದು ವೀಕ್ನೆಸ್, ನಮ್ಮ ಇದೇನು ಸ್ಟ್ರೆಂತ್ ಏನು, ಇದೆಲ್ಲ ಮಾಡಿಬಿಟ್ಟು ಆಮೇಲೆ ಕಮರ್ಷಿಯಲ್ ಇದ್ರದ್ದು ನಾವು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಅದೆಲ್ಲ ಮಾಡಾಕತ್ತಿ. ಇದನ್ನ ಮಾಡಿದ್ಮೇಲೆ ವಿದಿನ್ 1 year, 1.5 years, we emerged as the number 1 channel. Announcement was made in the parliament that Bangalore FM channel is the number 1 channel ಅಂತ ಹೇಳಿ. ಸೊ ಆಮೇಲೆ ನಮ್ಮ ಕಮರ್ಷಿಯಲ್ ರೆವೆನ್ಯೂ 63% ಆಯ್ತು. ಸೊ ಇದಕ್ಕೆಲ್ಲ ಏನಂತಂದ್ರೆ ನಾವು ಮನಸ್ಸು ಮಾಡಿದ್ರೆ ಏನಾದ್ರೂ ಮಾಡಬಹುದು. ಬಹಳಷ್ಟು ಜನರಿಗೆ ಸರ್ಕಾರಿ ಇಲಾಖೆ ಏನ್ ಮಾಡಕ್ ಆಗುದಿಲ್ಲ ಅಂತ. ವಿ ಎಮರ್ಜ್ ದಿ ನಂಬರ್ 1. ಫಾರ್ ಎಕ್ಸಾಂಪಲ್ ಈ ಸ್ಪೋಕನ್ ವರ್ಡ್ ಇದಕ್ಕೆ ಅಲ್ಲಿ ಬಹಳಷ್ಟು ನೋಡ್ರಿ ಬಹಳಷ್ಟು ಬರೀ ಮ್ಯೂಸಿಕ್ ಇದನ್ನ ಮಾಡ್ತಿರ್ತಾರೆ, ಆಮೇಲೆ ಚೀರಾಡೋದು ಅದನ್ನ ಮಾಡೋದು. ನಾವು ಫಾರ್ ಎಕ್ಸಾಂಪಲ್ ಟಾಕ್ ಶೋ ಸ್ಟಾರ್ಟ್ ಮಾಡಿದ್ವಿ. ರವಿ ಬೆಳಗೆರೆ at ATM ಅಂತ ಹೇಳಿ ಒಂದು 5 months ಅಂತ ಇದನ್ನು ಟಾಕ್ ಶೋ ಮಾಡಿದ್ವಿ. ನೇಮಿ ಚಂದ್ರ at ATM ಅಂತ, PGL ಸ್ವಾಮಿ at ATM ಅಂತ. ಸೊ ಈ ತರ ಬೇರೆ ಬೇರೆ ತರ ಇದನ್ನ ಮಾಡಿದ್ಮೇಲೆ ಇಟ್ ಬಿಕಮ್ ವೆರಿ ವೆರಿ ಪಾಪ್ಯುಲರ್. ಅಂಡ್ ರೇಡಿಯೋ ಜಾಕೀಸ್ ಅಷ್ಟೇ. ಐ ಹ್ಯಾಡ್ 59 ರೇಡಿಯೋ ಜಾಕೀಸ್ ವಿತ್ ಮೀ. ಸೊ ಅವ್ರಿಗೆ ವಾಣಿ ಸರ್ಟಿಫಿಕೇಟ್, ಹೈಲಿ ಟ್ಯಾಲೆಂಟೆಡ್. ಏನ್ ಹೇಳಿದ್ರು ಮಾಡ್ಕೊಂಡು ಸಾಫ್ಟ್ವೇರ್ ಇಂಜಿನಿಯರ್ಸ್ ಎಲ್ಲ ಬಂದು ಸಾಫ್ಟ್ವೇರ್ ಇಂಜಿನಿಯರ್ಸ್ ಬರ್ತಾರೆ. ನನಗೆ ನಿಮ್ ಬಹಳಷ್ಟು ಜನರಿಗೆ ಏನಾಗುತ್ತೆ ಅಂದ್ರೆ ಅವ್ರೇನು ಇದಿರುದಿಲ್ಲ ಅಂತ ಹೇಳಿ ನಿಮ್ಗೆ ಇನ್ನೊಂದು ಆಶ್ಚರ್ಯ ಅನ್ಸ್ಬೋದು. ಅವ್ರು ಒಳ್ಳೆ ಕನ್ನಡ ಒಳ್ಳೆ ಇಂಗ್ಲಿಷ್ ಮಾತಾಡ್ತಾ ಇದ್ರು. ಆಮೇಲೆ ಏನ್ ಚಾಲೆಂಜ್ ಕೊಟ್ರು, ಫಾರ್ ಎಕ್ಸಾಂಪಲ್ ಈ ಮನ್ನಾಡೆ ಬಂದಾರ ಅವ್ರು ಕರ್ಕೊಂಬಾರಪ್ಪ, ಎಸ್ ದೇ ವಿಲ್ ಬ್ರಿಂಗ್. ಗ್ರೇಟ್ ಚಪಲ್ ಬಂದು ಒಂದು ಯಾವ ಹೋಟೆಲ್ನಾಗಿದ್ದು RJ ಬಂದು ಹೇಳಿದ್ರು, ನಾನು ಐ ವಿಲ್ ಗೋ ಇಂಟರ್ವ್ಯೂ. ಯಾರಿಗೆ ಇಂಟರ್ವ್ಯೂ ಕೊಟ್ಟಿರೋ ಸಿ ಕುಡ್ ಗೆಟ್ ಹರ್. ಶರ್ಮಿಳಾ ಟ್ಯಾಗೋರ್ ಬಂದ್ರು, ಹೌ ಕುಡ್ ಯು ಗೆಟ್ ಹರ್ ಫಾರ್ ಹೋದ್ರು. ಅವ್ರು ಹೋಗಿ ಕರ್ಕೊಂಡ್ ಬಂದ್ರು, ಮಾಡಿದ್ರು. ಸಿ ದಟ್ಸ್ ದ ಚಾಲೆಂಜಸ್. ತಮ್ಮ ಸ್ಮೃತಿ ಪಟಲದೊಳಗೆ ಬಹಳ ಮಧುರವಾದ ನೆನಪುಗಳಿವೆ. ಆಕಾಶವಾಣಿ ಧಾರವಾಡ ಕರ್ನಾಟಕದಲ್ಲಿ ಬಹಳ ಜನಪ್ರಿಯವಾಗಿರುವಂತದ್ದು. ಇವತ್ತು ಕೂಡ ನಿಮ್ಮೊಂದಿಗೆ ಕಾರ್ಯಕ್ರಮ ಮಾಡ್ತೇವೆ. 200 ಪತ್ರ ಬರ್ತಾವೆ ವರ್ಕ್ರಿ. ಅಂದ್ರೆ ಆ ಒಂದು ಜನಪ್ರಿಯತೆಯನ್ನ ಉಳಿಸಿಕೊಂಡದ ತಮಗೆ ಒಂದು ಸದಾವಕಾಶ, ದಶಕಗಳವರೆಗೆ ಆಕಾಶವಾಣಿ ಧಾರವಾಡದ ಚುಕ್ಕಾಣಿ ಹಿಡಿಯುವಂತಹ ಅವಕಾಶ ಸಿಕ್ತು. ಮತ್ತೆ ನಿಮ್ಮ ಆಡಳಿತದ ಅವಧಿಯೊಳಗ ಬಹಳ ಅತ್ಯದ್ಭುತವಾಗಿ ಒಂದು ಉಚ್ಚರಾಯ ಸ್ಥಿತಿಯೊಳಗ ಧಾರವಾಡ ಆಕಾಶವಾಣಿಯನ್ನು ಕರ್ಕೊಂಡು ಹೋದ್ರಿ. ಮತ್ತೆ ಎಲ್ಲರನ್ನು ಬಹಳ ಉತ್ಸಾಹದಿಂದ ಕೆಲಸ ಮಾಡುವಂಗ ನೀವು ಪ್ರೇರಣೆ ಮಾಡಿದ್ರಿ. ನಿಮಗೆ ಉತ್ತಮ ಒಂದು ಹವ್ಯಾಸ ಅಂದ್ರೆ ಬೆಂತಟ್ಟೋ ಕೆಲಸ ಮಾಡ್ತಾ ಬಂದ್ರಿ ನೀವು. ಅಂದ್ರೆ ಯಾರು ಕೆಲಸ ಮಾಡ್ತಾರ ಅವರು ಹುರುಪನ್ನು ತುಂಬಿ ಶಕ್ತಿಯನ್ನು ಇಮ್ಮಡಿಸಿ ಅವರು ತಮ್ಮ ಶಕ್ತಿಗನುಸಾರವಾಗಿ ಎಷ್ಟು ಸಾಧ್ಯತೆ ಅಷ್ಟು ಸೇವೆ ನೀಡುವಂಗ ನೀವು ಪ್ರೇರೇಪಣೆ ಮಾಡಿದ್ರಿ. ಅಡ್ಮಿನಿಸ್ಟ್ರೇಷನ್ ಪಾರ್ಟ್ ಇದು. ನಾವು ಏನಾಗತ್ತೆ ಅಂದ್ರೆ ಬಹಳಷ್ಟು ಇದರಲ್ಲಿ ಈಗ ಯಾರು ಕೆಲಸ ಮಾಡುದಿಲ್ಲ ಅವ್ರು ಏನ್ ಮಾಡುದಿಲ್ಲ, ಪನಿಷ್ ಮಾಡಕ್ ಅವ್ರು ಬಿಟ್ಬಿಡ್ತೀವಿ. ಆಯ್ತು, ಒಂದ್ ಪಾರ್ಟ್ ಆಯ್ತು. ಇನ್ ಯಾರು ಒಳ್ಳೆ ಕೆಲಸ ಮಾಡ್ತಿರ್ತಾರಲ್ಲ ಅವ್ರು ಬೆಂಚ್ ಚಪ್ಪರಿಸೋದಿಲ್ಲ, ಅವ್ರು ಪ್ರೋತ್ಸಾಹ ಕೊಡೋದಿಲ್ಲ. ದೆನ್ ಹೂ ಶುಡ್ ಸ್ಟ್ಯಾಂಡ್ ಬೈ ಯು. ಒಳ್ಳೆ ಕೆಲಸ ಮಾಡಿದಾಗ ಹೃದಯ ಬಿಚ್ಚಿ ಮಾತಾಡ್ಬೇಕು ಅಂತ, ಒಳ್ಳೆ ಕೆಲಸ ಮಾಡಿದ್ವಿ ಅಂದ್ರೆ ಅದಕ್ಕೆ ಹೃದಯ ವೈಶಾಲ್ಯತೆ ಬೇಕು. ಅವೇನ್ ಮಾಡ್ತಾನೆ, ಇದನ್ ಮಾಡ್ತಾನೆ, ನಾ ಚಾನ್ಸ್ ಕೊಟ್ಟೆ ಅಂತ ಮಾಡಿದಂತ ಆ ತರ ಇರ್ಬಾರ್ದು. ಸೊ ಆ ತರ ಅಂಡ್ ಐ ಆಮ್ ಸೋ ಹ್ಯಾಪಿ. ನಮ್ ಧಾರವಾಡ ಸ್ಟೇಷನ್ಗೆ ಬಹಳಷ್ಟು ಜನ ಟ್ಯಾಲೆಂಟೆಡ್ ರೈಟ್ ಫ್ರಮ್ ದಿ ಬಿಗಿನಿಂಗ್ ಸ್ಟೇಷನ್. ಇದು ನಾ ಹೇಳಿದಲ್ಲಿ ಕರಿಯತ್ತ ಕಾಳಿಂಗ ಹೇಳಿದ ನೀಲ್ಗಾರ್ ಆಗಿರ್ಬೋದು, ಆಮೇಲೆ ಮೂಗೇರಿ ಆಗಿರ್ಬೋದು, GV ಹಿರೇಮಠ ಆಗಿರ್ಬೋದು, BR ಹಿರೇಮಠ ಆಗಿರ್ಬೋದು, ಪ್ರಭಾಸ್ ಹಿರೂರು, ಯಮುನಾ ಮೂರ್ತಿ, ವಾಮನ್ ರಾವ್, ಸೋ ಮೆನಿ ಪೀಪಲ್. ನಾನು ಐ ವಿಶ್ ಇವತ್ತು ಅವರಿದ್ರೆ ದೇ ವುಡ್ ಹ್ಯಾವ್ ಬಿನ್ ಮೋಸ್ಟ್ ಪಾಪ್ಯುಲರ್ ಇದು. ಸೊ ಹಂಗ ಬಹಳಷ್ಟು ಟ್ಯಾಲೆಂಟ್ ಇದೆ. ಅವೆಲ್ಲ ಟ್ಯಾಲೆಂಟ್ ಯಾವಾಗ ಹೊರಗೆ ಬರ್ತದೆ ಅಂದ್ರೆ ಅವ್ರು ಸರಿಯಾಗಿ ಪ್ರೋತ್ಸಾಹ ಕೊಡ್ಬೇಕು, ಅವಕಾಶ ಕೊಡ್ಬೇಕು. ಆ ಕೆಲಸ ಮಾಡಿದ್ವಿ. ಅದರಿಂದ ಬಹಳಷ್ಟು ಜನ ಇದು. ಆಮೇಲೆ ನಮ್ಮ ಅವಾರ್ಡ್ ಬಹಳಷ್ಟು ಬಂದು. ಆಮೇಲೆ ಇನ್ನೊಂದು ನಾನು ಸಂಗೀತ ಸೆಕ್ಷನ್ ಇನ್ಚಾರ್ಜ್ ಇದೆ. ಮನ್ಸೂರು, ರಾಜ್ಗುರು, ಗಂಗೂಬಾಯಿ ಅಂಕಲ್ 3 ಜನ ಬರ್ತಾ ಇದ್ರು. ಪ್ರಿವಿಲೇಜ್ ಆಫ್ ವರ್ಕಿಂಗ್ ವಿತ್ ದೆಮ್. ನೀವು ಮನ್ಸೂರಗೊಳಿಸಿದ ಮನ್ಸೂರ್ ಅಂತೇಳಿ ಇವತ್ತು ಕೂಡ ನಾವು ಮಾಡಿದ್ಮೇಲೆ ಅದೇನಾಯ್ತದು, ನಮ್ಮ ಆರ್ಕಾಸ್ ನ ಒಳ್ಳೆ ರೀತಿ ಜನಪ್ರಿಯವಾದ ರೂಪಕ. ಸೊ 6 ಜನ ಮನ್ಸೂರ್, ರಾಜ್ಗುರು, ಕುಮಾರ್ ಗಂಧರ್ವ, ಆಮೇಲೆ ಸವಾಯಿ ಗಂಧರ್ವ. ಸೊ ಈ ತರ ಎಲ್ಲ ಫೀಚರ್ಸ್ ಮಾಡಿ ಸಾಕಷ್ಟು ಸಂಗೀತ ಸರಣಿಗಳನ್ನ ಮಾಡಿದ್ರಿ. ಭಾವಸಂಗಮ ಅಂತ ಸರಣಿ ಮಾಡಿದ್ರಿ. ಆಮೇಲೆ ಇದ್ರದ್ದು ಒಂದಷ್ಟೇ. ಈಗ ಏನ್ ಮಾಡಬಹುದು, ಈ ನಾವು ಡಾಕ್ಯುಮೆಂಟೇಶನ್ ವಿ ಆರ್ ವೆರಿ ಪುವರ್. ಈಗ ಫಾರ್ ಎಕ್ಸಾಂಪಲ್ ನಾವು ಬಂದಾಗ ಒಂದು 7-8 ಸಾವಿರ ಟೇಪ್ ಇದ್ದಿದ್ದು, ಮ್ಯಾಗ್ನೆಟ್ ಟೇಪ್ ವರ್ಕ್ ಸ್ಟಾರ್ಟ್ ಮಾಡಿದ್ರು ಅವ್ರು. ಅದು ನಾನು ಒಂದು 2ನೇ ಸಲ ಏನ್ ಧಾರವಾಡಕ್ಕೆ ಬಂದಲ್ಲ, ಐ ಕೇಮ್ ವಿತ್ ಅ ಮಿಷನ್ ಅದನ್ನ ಮಾಡ್ಬೇಕು ಅಂತ. ಅದ್ರ ಏನಾಗಿತ್ತು, 1,000 ಇದು ಕಂಪ್ಯೂಟರ್ ನಾಗ ಕ್ರಾಶ್ ಆಗಿ ಹೋಗ್ಬಿಟ್ಟಿತ್ತು. ಅದನ್ನ ಮತ್ತೇನೋ ಒಂದು ಡ್ರೈವ್ ನಾಗ ಇದಾಯ್ತು, ರಿಟ್ರೀವ್ ಮಾಡಿ ಇದನ್ನ ಮಾಡಬೇಕಂತ ಹೇಳಿ ಸಿಡೀಸ್ ಮಾಡಿಸಿದ್ವಿ ವಚನಗಳದ್ದು. ಅದು ಸುಮಾರು 60 ವರ್ಷದಿಂದ ಆಗಿರ್ಲಿಲ್ಲ ಅದು. ಅದು ಮನ್ಸೂರ್, ರಾಜ್ಗುರು ಸಿಡಿದು, ಆಮೇಲೆ ಗಂಗೂಬಾಯಿ ಹಂಗಲ್ ಅವ್ರದ್ದು ಕ್ಲಾಸಿಕಲ್ ಇದ್ರದ್ದು 3 ಎಲ್ಲ ಮಾಡಿಸಿದ್ವಲ್ಲ. ಆಮೇಲೆ ಡಿಜಿಟಲೈಸೇಷನ್ ನಾನು ಹೇಳ್ಬೇಕಂದ್ರೆ ನಮ್ಮ ಶಿವರಾಜ್ ಜೋಸ್ನಾ ಅಂತ ಹೇಳಿ ಮೇಲೆ ಗ್ರಂಥಾಲಯ ಅಧಿಕಾರಿಗಳು ಅದನ್ನೆಲ್ಲ ಇದನ್ನ ಮಾಡಿ 1840-50 ಅವರ್ಸ್ ರೆಕಾರ್ಡಿಂಗ್ ಡಿಜಿಟಲೈಸೇಷನ್ ಮಾಡಿ. ಸೊ ಎಲ್ಲಿ ಹೋಗೋದಿಲ್ಲ ಈಗ. ಸೊ ಈ ತರ. ಆಮೇಲೆ ಫೋಟೋಸ್ ಬಂದಾಗ ಒಂದು 100-200 ಫೋಟೋ ಬಿದ್ದಿದ್ದು. ಡೈರೆಕ್ಟರ್ ಅಪ್ರಿಸಿಯೇಷನ್ ಲೆಟರ್ ಬಂತದಕ್ಕೆ. ಅತ್ಯುತ್ತಮ ಫೋಟೋ ಹೋಗಿಬಿಟ್ಟಿದ್ದು. ಈಗ ಅದು ಫೋಟೋ ಗ್ಯಾಲರಿ ಮಾಡಿದ್ರಿ. ಅದು ಹೇಳ್ತೇನೆ. ಈಗ ನಮಗೆ ಆ ಫೋಟೋ ಗ್ಯಾಲರಿ ಮಾಡಕ್ ನಮ್ ಪ್ರಯೋಜನ ಇಲ್ಲ. ಅವ್ರೇನು ದುಡ್ಡು ಕೊಟ್ಟರು, ಪ್ರಿಸರ್ವೇಷನ್ ಆಫ್ ಆರ್ಕೈವಲ್ ಮಟೀರಿಯಲ್ ಅಂತ ದುಡ್ಡು ಕೊಟ್ಟರು. ನಾನು ಇದನ್ನ ಮಾಡಿದೆ. ವಿ ಹ್ಯಾವ್ ಗಾಟ್ ಎ ರೇರ್ ಪ್ರಿಸರ್ವೇಷನ್ ಆರ್ಟಿಕಲ್ ಇನ್ ದ ಫಾರ್ಮ್ ಆಫ್ ಫೋಟೋಸ್, ದೇ ಹ್ಯಾವ್ ಟು ಬಿ ಪ್ರಿಸರ್ವ್ಡ್ ಅಂತ ಹೇಳಿ ಅದರಿಂದ ಸ್ವಲ್ಪ ಫಂಡ್ ತೆಗೆದ್ಬಿಟ್ಟು ಆ ಫೋಟೋ ಗ್ಯಾಲರಿ ಮಾಡಿದೆ. ಆ ಫೋಟೋ ಗ್ಯಾಲರಿ ಮಾಡಿದ್ಮೇಲೆ ಅದು ಯಾವುದೋ ಒಂದು ಸಂದರ್ಭದಲ್ಲಿ ಡೆಲ್ಲಿಯಲ್ಲಿ ಈ ತರ ಓಲ್ಡ್ ಫೋಟೋಸ್ ಎಲ್ಲಿ ಸಿಗ್ತಾವು ಅಂತ ಕೇಳ್ತಾ ಇದೆ. ಅವಾಗ ಹಿಂಗ್ ಧಾರವಾಡದಾಗ ಸಿಗ್ತಾವ ಅಂತ ಹೇಳಿ ಕಳಿಸಿದ್ಮೇಲೆ ದೇ ಸೆಂಟ್ ಸರ್ಕ್ಯುಲರ್
similar to all the metro stations in India. Bombay, they should have a photo gallery on lines of Dharwad ante. So hanga ಏನೋ ಧೈರ್ಯದಿಂದ ಇನ್ನೊಂದು ನೀವು ಸರಿಯಾಗಿ ಕೆಲಸ ಮಾಡ್ತೀರಿ, ಪ್ರಾಮಾಣಿಕತೆ ಮಾಡ್ತೀರಿ, ಸ್ವಲ್ಪ ಧೈರ್ಯನೂ ಬೇಕಾಗ. ನೀವು ಎಲ್ಲಕ್ಕೂ ಏನಾಗತ್ತೆ ಅಂದ್ರೆ ಈ ಸರ್ಕಾರಿ ಇಲಾಖೆಗೆ ಒಂದಿಷ್ಟು ಮಂದಿ ಹೆದರ್ ಕುಂತ ಬಿಟ್ಟಿರ್ತಾರೆ. ಹಂಗ್ ಮಾಡಿದ್ರೆ ಹಿಂಗಾಕತಿ, ಹಿಂಗ್ ಮಾಡಿದ್ರೆ ಹಿಂಗಾಕತಿ, ಮ್ಯಾನ್ಯುಯಲ್ ಐತಿ, ಅದೈತಿ, ಅದನ್ನೆಲ್ಲ ತಗೊಂಡ್ಬಿಟ್ರೆ ನೀವು ಕೆಲಸ ಮಾಡಕ ಸಾಧ್ಯ ಇಲ್ಲ. ಮೊದಲಿಂದ ಹೆದರಿಕೆ ಹಾಕೊಂಡ್ ಬಂದ್ಬಿಡುದು. ನೀವು ಧೈರ್ಯ ಕೆಲಸ ಮಾಡಕತ್ತ ಮಾಡ್ಬೇಕು. ಯಾಕೆ ಮ್ಯಾಲ್ ಮನುಷ್ಯ ಇರ್ತಾನಲ್ಲ ಅವ್ರ ಧೈರ್ಯ ಇರ್ಬೇಕು. ನೀ ಮಾಡಿ ನಾವ್ ಅದೇನು ನೋಡ್ಕೊಂತೇನೆ ಅಂತ ನೀ ಏನಾರ ಆದ್ರೆ ನಂಗೆ ಗೊತ್ತಿಲ್ಲ, ಮತ್ತೆ ನೀನ ರೆಸ್ಪಾನ್ಸಿಬಲ್ ಅಂತ ಮುಗಿದ nobody will work. ಸೊ ಆ ಹಿನ್ನೆಲೆಯಲ್ಲಿ ನನಗೆ ಬಹಳ ಸಂತೋಷ ಅಂತ, ಭಾರಿ ಟ್ಯಾಲೆಂಟೆಡ್ ನೀವೆಲ್ಲ ಬಹಳಷ್ಟು ಎಲ್ಲ ಕೆಲಸ ಮಾಡಿರಲಿಲ್ಲ. ಐ ವಾಂಟ್ ಟು ನೇಮ್ ಬಹಳಷ್ಟು ಜನ ಅಂಡ್ ಸೋ ಮೆನಿ ಅವಾರ್ಡ್ಸ್ ಕೇಮ್. ಸೊ ಇವತ್ತಿಗೂ ಆ ಟ್ಯಾಲೆಂಟ್ ಇದೆ. ಈಗ ನಾನು ನೋಡ್ತಾ ಇದ್ದೇನೆ, ಇನ್ಸ್ಪೈಟ್ ಆಫ್ ಸೋ ಮೆನಿ ಡಿಫಿಕಲ್ಟೀಸ್, ಸ್ಟಾಫ್ ಇಲ್ಲ, ಇದಿಲ್ಲ. ಈಗ ನೀವು 75 years ಇಸ್ ಎ ಲ್ಯಾಂಡ್ ಮಾರ್ಕ್, ಇಸ್ ಎ ರಿಯಲ್ ಲ್ಯಾಂಡ್ ಮಾರ್ಕ್. ಒಂದು ನಾ ಹೇಳಿದ್ನಲ್ಲ, ಆಕಾಶವಾಣಿ ಬೆಂಗಳೂರು ಅಷ್ಟೆಲ್ಲ ಪ್ರಾಮಿನೆನ್ಸ್ ಇದ್ರು, ಅವ್ರು ಸಿಲ್ವರ್ ಜುಬ್ಲಿ ಮಾಡಲಿಲ್ಲ. ನಾವು ಹೋದಾಗ ಗೋಲ್ಡನ್ ಜುಬ್ಲಿ ಮಾಡಿದ್ರೆ ನಾವು ಅಮರವಾಣಿಯ ಅಮೃತಗಳಿಗೆ ಸ್ಮರಣ ಸಂಚಿಕೆ ಮಾಡಿದ್ವಿ. ಅದಕ್ಕೆ ಪ್ರೇರಕರು ನೀವೇ. ಅದಕ್ಕೆ ಅದು ಕತೆ ಹೇಳಿ ಅಲ್ಲಿಗೂ ಸಾವಿರ ಮಾಡಿದ್ವಿ ಬೆಂಗಳೂರದ್ದು. ಅದೇ ನಮಗೆ ಸ್ಫೂರ್ತಿ. ಡೇಟಾ ಗೊತ್ತಿರಲಿಲ್ಲ ಅವ್ರಿಗೆ. ನಾವು ಪ್ರಜಾವಾಣಿಗೆ ಹೋಗಿ ಆ ಡೇಟ್ ತಗೊಂಡು ಇದನ್ನು ಸ್ಟಾರ್ಟೆಡ್ ಫ್ರಮ್ ದಿ ಸ್ಕ್ರಾಚ್, ಆ ಡಾಕ್ಯುಮೆಂಟ್ ಆಯ್ತು ಅದು. ಸೊ ಹಂಗೆ ಈಗ ನೀವು ಅದೇನ್ ಮಾಡಿರಲ್ಲ, ಈಗ ನೀವು 200 ವರ್ಷ ಬಿಟ್ರು ಅದು ಏನಾಯ್ತಪ್ಪ ಅಂತ ಒಂದು ಡಾಕ್ಯುಮೆಂಟ್ ಆಯ್ತು, ಡಾಕ್ಯುಮೆಂಟೇಶನ್ ಅಂತಾರ. ಸೊ ಅದು ಕೆಲಸನು ಬಹಳ ಒಳ್ಳೆ ಇದು ಮಾಡಿದ್ರಿ 75 years. ಅದಕ್ಕೆ ನೀವು ಅಂದ್ರೆ ಆಡಳಿತಗಾರರಾಗಿ, ವ್ಯವಸ್ಥಾಪಕರಾಗಿ ಅಚ್ಚಳಿಯದ ನೆನಪಿನ ಉಳಿಯುವಂತ ಕೆಲಸ ಮಾಡಿರಿ. ಬೆಳಕಿಯವರ ಈಗ ಆಕಾಶವಾಣಿ ಪ್ರಸ್ತುತದ ಬಗ್ಗೆ, ಯಾಕಂದ್ರೆ ನಿಮಗೆ ವ್ಯಾಪಕವಾದ ಅನುಭವ ಅದ. ನಿಮ್ಮ ಕೌಟುಂಬಿಕ ಹಿನ್ನೆಲೆ ನೋಡಿದ್ರೆ 75 ವರ್ಷಗಳ ಅನುಭವ ನಿಮ್ಮ ಬೆಳಕಿ ಕುಟುಂಬಕ್ಕೆ ಆಕಾಶವಾಣಿ ಜೊತೆಗಿನ ಸಂಬಂಧ. ಈ ಆಕಾಶವಾಣಿ ಇನ್ನು ಮುಂದಿನ ಒಂದು ಭವಿತವ್ಯ, ಯಾಕಂದ್ರೆ ಈಗ ನಮಗೆ ಕಾರ್ಯಕ್ರಮ ಮಾಡೋರ ಸಂಖ್ಯೆ ಕಡಿಮೆ ಇದೆ. ಮುಂದಿನ ಭವಿಷ್ಯ ಹೇಗೆ? ಯಾಕಂದ್ರೆ ಇವತ್ತು ಕೂಡ ಆಕಾಶವಾಣಿಯನ್ನು ನೆಚ್ಚಿಕೊಂಡವರಿದ್ದಾರೆ, ಧಾರವಾಡ ಆಕಾಶವಾಣಿಯನ್ನ ತುಂಬಾ ನೆಚ್ಚಿಕೊಂಡವರಿದ್ದಾರೆ. ಈಗ ಜನಪ್ರಿಯ ಕಾರ್ಯಕ್ರಮ ಸರಣಿಗಳು 20-25 ಸರಣಿಗಳು, ಜನಪ್ರಿಯ ಕಾರ್ಯಕ್ರಮ ಸರಣಿಗಳು ಇದೆ. ಈ ದಿಶೆಯಲ್ಲಿ ವಚನಾಮೃತ ನೋಡ್ರಿ 4 ವರ್ಷ ಆಯ್ತು, ಸುಬೋಧ ಸಮಾಲೋಚನೆ 3 ವರ್ಷ ಆಯ್ತು. ಇನ್ಸ್ಪೈಟ್ ಆಫ್ ಸೋ ಮೆನಿ ಡಿಫಿಕಲ್ಟೀಸ್ ಯು ಆರ್ ಡೂಯಿಂಗ್ ಇಟ್ ಅಂತ. SDM ಆರೋಗ್ಯ ಸಂವಾದ 20 ವರ್ಷದಿಂದ ಮುಂದೆ ನಡೀತಾ ಇದೆ. ಈಗ ಏನಾಗತ್ತೆ ಅಂದ್ರೆ ಈ ನಿಮ್ ಲೆವೆಲ್ನಾಗ ಏನಿಲ್ಲ, ಈ ಪಾಲಿಸಿ ಮೇಕರ್ಸ್ ಅಂತ ಏನಿರ್ತಾರ ಅಲ್ಲಿ ಇದು ಮಾಡ್ಕೊಂಡು ಇಷ್ಟು ಒನ್ ಆಫ್ ದಿ ಮೋಸ್ಟ್ ಪವರ್ಫುಲ್ ಮಾಸ್ ಮೀಡಿಯಾ ಅಂತ ದೃಷ್ಟಿಯಲ್ಲಿ ಇಟ್ಕೊಂಡು ಅದನ್ನ ಡೆವಲಪ್ ಮಾಡ್ಬೇಕಂದ್ರೆ ಆಗ್ಬಹುದು. ಅದೇ ಮುಂದೆ ಅದು ಯಾವ ರೀತಿ ಬದಲಾವಣೆ ಆಗ್ತದೆ ಅಂತ ಹೇಳಿ. ರೇಡಿಯೋ ಈಸ್ ಸ್ಟಿಲ್ ಪವರ್ಫುಲ್ ಬಿಕಾಸ್ ಇಟ್ ರೀಚಸ್ 99% ಆಫ್ ದಿ ಪಾಪ್ಯುಲೇಷನ್. ಸೊ ಇಂಥ ಒಂದು ಪವರ್ಫುಲ್ ಮೀಡಿಯಾ ಅದು ನೋಡೋಣ, ಅದು ಏನಾದ್ರು ಬೆಳಿಬಹುದು ಅಂತ ಹೇಳಿ. ಬಟ್ ಇವತ್ತಿನ ಇಲ್ಲಿವರೆಗೆ ರೇಡಿಯೋ ಏನು ಒಂದು ಪಾತ್ರ ವಹಿಸಿದೆಯಲ್ಲ, ನಮ್ಮ ನ್ಯಾಷನಲ್ ಡೆವಲಪ್ಮೆಂಟ್ ಆಗ್ಬೋದು, ಆಮೇಲೆ ನಮ್ಮ ಮ್ಯೂಸಿಕ್, ಲಿಟ್ರೇಚರ್, ಇಟ್ಸ್ ಅ ಕಸ್ಟೋಡಿಯನ್ ಆಫ್ ಅವರ್ ಮ್ಯೂಸಿಕ್ ಅಂಡ್ ಲಿಟ್ರೇಚರ್. ನಾನು ಹೇಳಿದ್ದೆ, ರಾಜಾಶ್ರಯದಿಂದ ಬಿಟ್ಟ ಮೇಲೆ ಇದೇ ರಾಜಾಶ್ರಯ ಕೊಟ್ಟಿದ್ದು, ಇದು ಆಶ್ರಯ ಕೊಟ್ಟಿದ್ದು ಬಹಳಷ್ಟು ಕಲಾವಿದರದಾರ, ಕಲಾವಿದರನ್ನು ಬೆಳೆಸಿದೆ, ಸಾಹಿತಿಗಳನ್ನು ಬೆಳೆಸಿದೆ. ಇಟ್ಸ್ ಅ ಗ್ರೇಟ್ ಆರ್ಗನೈಸೇಷನ್. ಐ ಹೋಪ್ ದ ಚೇಂಜ್ ವಿಲ್ ಕಮ್ ಅಂಡ್ ಅಗೇನ್ ಇಟ್ ವಿಲ್ ಫ್ಲರಿಶ್ ಅಂಡ್ ಇಟ್ ವಿಲ್ ಬಿ ಆನ್ ದ ಟಾಪ್. ಮೂಡಲ ದಿಕ್ಕಿನಲ್ಲಿ ಒಂದು ಬೆಳಕಿ ತರ ನೀವೊಬ್ಬ ಧ್ರುವತಾರಿಯಾಗಿ ಆಕಾಶವಾಣಿಯೊಳಗ ಅಂದ್ರೆ ಜನರು ಮರಲಾರದಂತ ವ್ಯಕ್ತಿ ಬೆಳಕಿಯವರೇ. ನಿಮಗೆ ಅಭಿನಂದನೆಗಳು ಸಲ್ಲಿಸುವೆ. ನಿಮ್ಮ ಒಂದು ಬುದ್ಧಿಯೊಳಗಿರುವಂತಹ ಸಾಕಷ್ಟು ಮಧುರವಾದ ನೆನಪುಗಳನ್ನ ನಮ್ಮ ಜೊತೆ ಹಂಚಿಕೊಂಡ್ರಿ ಬೆಳಕಿಯವರ. ಅಂದ್ರೆ ಈಗ ಒಟ್ಟಾರೆ ನಿಮ್ಮ ಒಂದು ಅನುಭವ 79ರಿಂದ 2014ವರೆಗೆ 36 ವರ್ಷಗಳ ಸುದೀರ್ಘ ಒಂದು ಸೇವೆ ತಮ್ಮದು, ಒಂದು ಸಾರ್ಥಕವಾದ ಒಂದು ಕ್ಷಣಗಳು ನಿಮ್ಗೆ ಅನಿಸ್ತಾ ಆಕಾಶವಾಣಿಗೆ ಬಂದಿದ್ದಕ್ಕೆ ನನ್ನ ಜೀವನ ಬದಲಾವಣೆ ಆಯಿತು ಅಂತ ನಿಮ್ಗೆ ಅನಿಸಿದೆಯಾ? ಡೆಫಿನೆಟ್ಲಿ. ನನಗೆ ಅದ್ರ ಬಗ್ಗೆ ಯಾವುದೂ ಇದಿಲ್ಲ. ಐ ರಿಯಲಿ ಎಂಜಾಯ್ಡ್ ವರ್ಕಿಂಗ್ ಇನ್ ಆಲ್ ಇಂಡಿಯಾ ರೇಡಿಯೋ. ಪ್ರತಿ ಕ್ಷಣನೂ ನಾನು ಒಬ್ಬ ಹೊಸ ಕಾರ್ಯಕ್ರಮ ನಿರ್ವಾಹಕ ಒಂದು ಸೃಜನಶೀಲವಾಗಿ ತನ್ನ ಏನಾದ್ರು ಕಾಣಿಕೆ ನೀಡಿದಾಗ ನಿಮ್ಮ ಪ್ರೇರಣೆಯಿಂದ ಅವಾಗ ನಿಮ್ಗೆ ಹೆಂಗೆ ಒಂಥರ ಸಂತೋಷ? ಸಾಕಷ್ಟು ಜನ ಬೆಳೆಸಿರಿ ನೀವು. ಯು ಶುಡ್ ವರ್ಕ್ ಆಸ್ ಎ ಟೀಮ್. ಆಮೇಲೆ ಇನ್ನೊಂದು ಅದಕ್ಕೆ ಒಬ್ಬರಲ್ಲ, ಇಡೀ ಸ್ಟೇಷನ್ಗೆ ಒಂದು ಇದು ಬರುತ್ತೆ. ಅಂದ್ರೆ ಬಿಲ್ಡಪ್ ಮಾಡ್ಬೇಕಾದ್ರೆ ಆಮೇಲೆ ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಫೀಲ್ಡ್ನಾಗ ಒಬ್ಬರು ಇರ್ತಾರೆ. ಸರ್ವತೋಮುಖ ಬೆಳವಣಿಗೆ ಆಗ್ಬೇಕು. ಬಹಳಷ್ಟು ನೋಡಿರ್ಬೇಕು ನೀವು. ಬರೀ ಸಾಹಿತ್ಯಕ್ಕೆ ಸಂಬಂಧಪಟ್ಟಿದ್ದು, ಬರೀ ಸಂಗೀತ ಹಂಗಲ್ಲ. ಪ್ರತಿಯೊಬ್ಬರು ಅಂಡ್ ದೇ ಶುಡ್ ಬಿ ರೆಪ್ರೆಸೆಂಟೆಡ್. ಎಲ್ಲರೂ ಲಿಸ್ನರ್ಸ್ ಅದಾರ. ಅಂಡ್ ಇನ್ನೊಂದು ಮೋಸ್ಟ್ ಆಫ್ ದಮ್ ಇಲ್ಲಿಟರೇಟ್ಸ್, ಅವ್ರಿಗೂ ನಾವು ರೀಚ್ ಔಟ್ ಆಗಬೇಕು. ಸೊ ಆ ದೃಷ್ಟಿ ಇಟ್ಕೊಂಡು ನಾವು ಹೋದ್ರೆ ವಿಲ್ ರೀಚ್ ಔಟ್ ಆಫ್ ದ ಪೀಪಲ್. ನಾವು ಗಮನಿಸ್ತಾ ಬಂದೀವಿ, ನೀವು ಯಶಸ್ವಿಯಾಗಲಿಕ್ಕೆ ಕಾರಣ ನಿಮ್ಮಲ್ಲಿ ಒಂದು ಪ್ರಾಮಾಣಿಕ ನಿಲುವು, ಪ್ರಾಮಾಣಿಕತೆ ನಿಮ್ಮ ಶಕ್ತಿ. ಮತ್ತೆ ಮುಖ್ಯವಾಗಿ ಇವತ್ತು ಆಕಾಶವಾಣಿಯೊಳಗೆ ಸಾಕಷ್ಟು ಪ್ರತಿಭೆಗಳು ಬರ್ತಾ ಇವೆ. ನನ್ನನ್ನು ಹಿಡ್ಕೊಂಡು ನಾನು ಒಬ್ಬ ಒಳ್ಳೆ ಕಾರ್ಯಕ್ರಮಾಧಿಕಾರಿಯಾಗಿ ಮತ್ತೆ ಇವತ್ತು ಕಾರ್ಯಕ್ರಮ ಮುಖ್ಯಸ್ಥನಾಗಿ ಕೆಲಸ ಮಾಡಲಿಕ್ಕೆ ನಿಮ್ಮ ಪ್ರೇರಣೆಯೇ ಒಂದು ಕಾರಣ. ನೀವು ನಮಗೆ ಸಾಕಷ್ಟು ಕಲಿಸಿದ್ರಿ. ನೀವು ನಮ್ಮ ಗುರುಗಳು ಅಂತಾನೆ ಹೇಳಬೇಕು. ಬಹಳ ಸಂತೋಷ ಆಯ್ತು ನಿಮ್ಮ ಜೊತೆ ಮಾತಾಡಿ. ಬಹಳಷ್ಟು ಜನ ಅಂತ ಪ್ರತಿಭೆ. ಫಾರ್ ಎಕ್ಸಾಂಪಲ್ ಫಿಲ್ಮ್ ಆಕ್ಟರ್ ರಮೇಶ್, ಅವನೊಂದೆಲ್ಲ ಭಾಷಣ ಮಾಡ್ತಾ ಇದ್ದ. ನಾನು ಕಲಿಗೆ ಹೋಗಿದ್ದೆ. ಅವ್ರು ಬಹಳ ಚೆನ್ನಾಗಿ ಮಾತಾಡ್ತಾ ಅಂತ ಕರ್ಕೊಂಡ್ ಬಂದ್ಬಿಟ್ಟು ಒಂದು 25-30 ನನ್ನ ಕಡೆ ಭಾಷಣ ಮಾಡಿ ಇದನ್ನ ಮಾಡಿ ದೆನ್ ದೂರದರ್ಶನಕ್ಕೆ ಹೋದ. ದೆನ್ ಫಿಲ್ಮ್ ಆಕ್ಟರ್ ಸ್ಟಿಲ್ ಈ ರೆಕಗ್ನೈಸ್. ಆ ತರ
ಬಹಳಷ್ಟು ಜನ ಬಂದ್ರು. ಒಂದು ಅವಕಾಶ ಇರ್ತದೆ, ಪ್ರತಿಭೆಗಳನ್ನ ಗುರುತಿಸಬೇಕು, ಬೆಳೆಸಬೇಕು. ಸೊ ನಮ್ಮ ಸಂಸ್ಥೆಗೂ ಇದಕ್ಕತಿ, ಅವರು ಬೆಳೀತಾರೆ. ಒಬ್ಬ ಕಾರ್ಯಕ್ರಮ ಆಡಳಿತಗಾರರಾಗಿ, ವ್ಯವಸ್ಥಾಪಕರಾಗಿ ನೀವು ಇಷ್ಟು ಚಂದ ಅಂದ್ರೆ, ಇವತ್ತು ನೋಡಿ ಸಾಹಿತ್ಯ ಇರಬಹುದು, ಸಂಗೀತ ಇರಬಹುದು, ಬೇಂದ್ರೆಯವರ ಕುರಿತಂತೆ ಕೂಡ ನೀವು ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿಸಿದ್ರಿ. ಅಂದ್ರೆ ಒಂದು ಸಂಗೀತಕ ಜನಪ್ರಿಯ ಸರಣಿಗಳನ್ನ ನೀವು ಒಂದು ಕಾರ್ಯಕ್ರಮ ಮಾಡೋರ ಕಡೆಯಿಂದ ನೀವು ಅಷ್ಟು ಅದ್ಭುತವಾಗಿ ಆ ಸರಣಿಗಳನ್ನು ತಗೊಂಡ್ಬಂದ್ರಿ. ಯಾಕಂದ್ರೆ ಜೀವಂತವಾಗಿ ಇರುವಂತದ್ದು ಅಂದ್ರೆ ಸಾಹಿತ್ಯ ಸಂಗೀತ ಇವತ್ತಿಗೂ ಕೂಡ ಧಾರವಾಡದ ಪರಿಸರದ ಗುಣ ಅದು. ಅದನ್ನ ಜೀವಂತಿಕೆಯನ್ನ ಉಳಿಸಿ ಬೆಳೆಸಿಕೊಂಡು ಬರುವಲ್ಲಿ ಆಕಾಶವಾಣಿ ಪಾತ್ರ ದೊಡ್ಡದು, ತಮ್ಮಂತ ಹಿರಿಯರ ಕಾಣಿಕೆ ಕೂಡ ದೊಡ್ಡದು. ಇಲ್ಲಿ ತನಕ ಬಹಳ ವಿಸ್ತೃತವಾಗಿ ತಮ್ಮ ಸ್ಮೃತಿಯಲ್ಲಿರುವಂತಹ ನೆನಪುಗಳನ್ನ ಬೆಳಕು ಹಾಕಿದ್ರಿ. ನಮ್ಮೆಲ್ಲ ಆತ್ಮೀಯ ಕೇಳುಗರ ಪರವಾಗಿ ಬಾನುಲಿ ಭಿತ್ತಿಯಿಂದ ಈ ಒಂದು ಸರಣಿಯೊಳಗೆ ತಮ್ಮಂತ ಹಿರಿಯ ಅಧಿಕಾರಿಗಳು ಬಂದು ಇದನ್ನು ಇನ್ನೂ ಜನಪ್ರಿಯ ಮಾಡೋ ನಿಟ್ಟಿನೊಳಗೆ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ನಮ್ಗೆ ಬಹಳ ಆನಂದ ಆಗಿದೆ. ನಮ್ಮ ಎಲ್ಲ ಆತ್ಮೀಯ ಶ್ರೋತೃಗಳ ಪರವಾಗಿ ಶ್ರೀಯುತ ಸಿ ಬೆಳಕಿಯವರೇ, ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು, ಅಭಿನಂದನೆಗಳು. ನಮಸ್ಕಾರ. ನಮಸ್ಕಾರ ಶಿವಣ್ಣವರೇ, ನಮಗೊಂದು ಇಂಥ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ಇದುವರೆಗೂ ಬಾನುಲಿ ಭಿತ್ತಿಯಿಂದ ಕಾರ್ಯಕ್ರಮದಲ್ಲಿ ಶ್ರೀಯುತ ಸಿಯು ಬೆಳ್ಳಕ್ಕಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶನವನ್ನು ನಡೆಸಿಕೊಟ್ಟವರು ಶರಣಬಸವ ಚೋಳೀನ್. ಸಂಕಲನ ಸುಮಾ ಸುರೇಶ್. ಬಾನುಲಿಯ ಭಿತ್ತಿಯಿಂದ 90ರ ಬಾನುಲಿಯ ಒಡನಾಟದ ಬಗೆಗಿನ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ. ಮತ್ತೆ ಮುಂದಿನ ವಾರ ಇದೇ ವೇಳೆಗೆ ಬಾನುಲಿಯ ಭಿತ್ತಿಯಿಂದ